So come with the next question, that is question number 4. Discuss ಮಾಡೋಣ್ರಿ ಇದು ಏನೈತ್ರಿ ಅಂತ. Question number 4, ಲ್ಯಾಬ್ ಇಂಜಿನಿಯರಿಂಗ್ ಫರ್ಮ್ ಬೆಳಗಾಂ. ಓಕೆ, ಲ್ಯಾಬ್ ಇಂಜಿನಿಯರಿಂಗ್ ಫರ್ಮ್ ಎಲ್ಲೈತ್ರಿ ಇದು ಪ್ಲೇಸ್? ಬೆಳಗಾಂ. ನೆನ್ಪಿಡ್ಕೊಳ್ಳಿದ್ದು ಬೆಳಗಾಂ ಎಲ್ಲೈತ್ರಿಪ್ಪ? ಕರ್ನಾಟಕ. ಸಪ್ಲೈಯರ್ ಯಾರ್ರಿ? ಲ್ಯಾಬ್ ಇಂಜಿನಿಯರಿಂಗ್ ಫರ್ಮ್ ಸಪ್ಲೈಯರ್ ಎಲ್ಲಿರ್ತಾನ್ರಿ? ಅವ್ರದ್ದು ಪ್ಲೇಸ್ ಏನ್ರಿಪ್ಪ? ಸಪ್ಲೈಯರ್ ಪ್ಲೇಸ್ ಬೆಳಗಾಂ ಅಂದ್ರೆ ಕರ್ನಾಟಕ ಸ್ಟೇಟ್. Are the producer of engineering parts. The information of 30 June means 36/2024 means June month. Okay, June month. Number 1, parts purchased from Mahindra and Company Mumbai. Mahindra and Company Mumbai. ಮುಂಬೈ ಎಲ್ಲೈತ್ರಿಪ್ಪ? ಮಹಾರಾಷ್ಟ್ರ. ಸಪ್ಲೈಯರ್ ಎಲ್ಲಿರ್ತಾನ್ರಿ? ಬೆಳಗಾಂ ಅಂದ್ರೆ ಕರ್ನಾಟಕ. ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಪರ್ಚೇಸ್ಡ್. ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಪರ್ಚೇಸ್ ಎಲ್ಲಿರಿಪ್ಪ? ಮುಂಬೈಯಲ್ಲೇ. ಮುಂಬೈಯಿಂದ. ಮುಂಬೈ ಅಂದ್ರೆ ಏನ್ರಿಪ್ಪ? ಮಹಾರಾಷ್ಟ್ರ. ಅಂದ್ರೆ ಯಾವ ಸ್ಟೇಟ್ ಪರ್ಚೇಸ್ ಇರಿಪ್ಪ? ಅದು 2 ಸ್ಟೇಟ್ಸ್, ಒಂದು ಕರ್ನಾಟಕ ಒಂದು ಮಹಾರಾಷ್ಟ್ರ. 2 ಸ್ಟೇಟ್ಸ್ ಅಂದ್ರೆ ಏನ್ರಿಪ್ಪ? ಇದು ಇಂಟರ್ ಸ್ಟೇಟ್ ಸಪ್ಲೈ. ಅಂದ್ರೆ ಯಾವ GST ಅಪ್ಲಿಕೇಬಲ್? IGST ಅಪ್ಲಿಕೇಬಲ್ ಇಲ್ಲಿ. ನೆಕ್ಸ್ಟ್ ಪಾರ್ಟ್ಸ್. ಓಕೆ, ಸೆಕೆಂಡ್ ಒನ್ 6 lakh and GST 28%. GST ಅಂದ್ರೆ ಏನ್ರಿಪ್ಪ? ಮುಂಬೈ. ಕರ್ನಾಟಕ ಮುಂಬೈ, ಕರ್ನಾಟಕ ಮಹಾರಾಷ್ಟ್ರ. GST ಅಂದ್ರೆ IGST 28%. GST ಕೊಟ್ಟೇನ್ರಿ, ಬಟ್ IGST ಇದು ಯಾಕ್ರಿ? ಇವ್ರದ್ದು ಪ್ಲೇಸ್ ಕರ್ನಾಟಕ, ಇವ್ರದ್ದು ಪ್ಲೇಸ್ ಮಹಾರಾಷ್ಟ್ರ ಅಂದ್ರೆ IGST. ನೆಕ್ಸ್ಟ್ ಸೆಕೆಂಡ್, ಪಾರ್ಟ್ಸ್ ಪರ್ಚೇಸ್ಡ್ ಫ್ರಾಮ್ ಹೋಂಡಾ ಅಂಡ್ ಕಂಪನಿ ಬ್ಯಾಂಗ್ಳೂರ್. ಹೋಂಡಾ ಅಂಡ್ ಕಂಪನಿ ಬ್ಯಾಂಗ್ಳೂರ್. ಎಲ್ಲೇ? ಬ್ಯಾಂಗ್ಳೂರ್ ರೀ. ಎಲ್ಲೇ? ಮುಂಬೈ ರೀ. ಇದು IGST. ಇದು ಏನ್ರಿಪ್ಪ? ಈಗ ಬ್ಯಾಂಗ್ಳೂರ್. ಸಪ್ಲೈಯರ್ ಎಲ್ಲಿರ್ತಾನ್ರಿ? ಬೆಳಗಾಂ ಅಂದ್ರೆ ಕರ್ನಾಟಕ. ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಹೋಂಡಾ ಅಂಡ್ ಕಂಪನಿ ಬ್ಯಾಂಗ್ಳೂರಲ್ಲೇ. ಬೆಳಗಾಂ ಕರ್ನಾಟಕ ಅಲ್ಲಿ ಐತ್ರಿ, ಬ್ಯಾಂಗ್ಳೂರ್ ಕರ್ನಾಟಕ ಅಲ್ಲಿ ಐತ್ರಿಪ್ಪ. ಅಂದ್ರೆ ಇದು ಯಾವ ಸಪ್ಲೈ ರೀಪ? ಇದು ಇಂಟ್ರಾ ಸ್ಟೇಟ್ ಸಪ್ಲೈ. ಅಂದ್ರೆ ಒಂದೇ ಸ್ಟೇಟ್, ಕರ್ನಾಟಕ ಒಂದೇ ಸ್ಟೇಟ್. ಇಂಟ್ರಾ ಸ್ಟೇಟ್ ಸಪ್ಲೈ. ಯಾವ GST ಅಪ್ಲಿಕಬಲ್ ರೀಪ? ಒಂದೇ ಸ್ಟೇಟ್ ಅಂದ್ರೆ 2 GST. ಒಂದು CGST, ಒಂದು SGST. ಎಷ್ಟು ಪರ್ಸೆಂಟ್ ರೀಪ? 18%. ಅಂದ್ರೆ 9%. ಓಕೆ. ನೆಕ್ಸ್ಟ್ ನಂಬರ್ 3, ITC input tax credit balances as on 1/6/2024. Opening ITC balance. IGST 22,000 ತಗೋರಿ, CGST 30,000, SGST 20,000. Opening balance. Number 4, GST payable. On outward supply. Outward supply ಅಂದ್ರೆ ಏನ್ರಿಪ್ಪ? ಸೇಲ್ಸ್. Outward supply for the month of June. IGST 1,20,000, CGST 2,08,000, SGST 2,08,000. Questions. Number 1, what is ITC for the month of June 2024? ITC total balance available ಅಂತ ಟೋಟಲ್ ಮಾಡ್ಬೇಕು ನೀವು ಬ್ಯಾಲೆನ್ಸ್. ನಂಬರ್ 1. ನಂಬರ್ 2, how do you utilize ITC? ಅಂದ್ರೆ ಇದು ಮಾಡ್ಬೇಕು. ಸಿಂಪಲ್ ಕ್ವಶನ್ ಐತಿ, ಡಿಸ್ಕಸ್ ಮಾಡೋಣ್ರಿ. ವೆರಿ ಸಿಂಪಲ್ ಕ್ವಶನ್. ಬರ್ರಿ. ಫಾರ್ಮೆಟ್ ನಮ್ದು 3 ಫಾರ್ಮೆಟ್ ಸೇಮ್ ರೀಪ. ನಂಬರ್ 1, ನಂಬರ್ 2, ನಂಬರ್ 3. ನಂಬರ್ 1 ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ GST ಪೇಯಬಲ್ ಆನ್ ಸೇಲ್ಸ್. ನಂಬರ್ 2 ಕಂಪ್ಯೂಟೇಷನ್ ಆಫ್ ITC ಅವೈಲೇಬಲ್ ಆನ್ ಪರ್ಚೇಸಸ್. ನಂಬರ್ 3 ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ITC ಆಫ್ ಯಾವ ಕಂಪನಿ ರೀಪದ್ದು? ಲ್ಯಾಬ್ ಇಂಜಿನಿಯರಿಂಗ್. ಆಫ್ ಲ್ಯಾಬ್ ಇಂಜಿನಿಯರಿಂಗ್ ಕಂಪನಿ ಹೆಸರು ಚೇಂಜ್ ಮಾಡ್ರಿ ಅಷ್ಟ. ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ITC ಆಫ್ ಲ್ಯಾಬ್ ಇಂಜಿನಿಯರಿಂಗ್. ಓಕೆ. ಇಲ್ಲೇ ಪರ್ಟಿಕ್ಯುಲರ್ಸ್ IGST, CGST, SGST ಸೇಮ್. ಇಲ್ಲೇನು ಸೇಮ್. ಓಕೆ. ಬರ್ರಿಪ್ಪ ಈಗ ಫಸ್ಟ್ ಏನ್ರಿಲ್ಲೇ ಫಸ್ಟ್ ಫಾರ್ಮೆಟಲ್ಲಿ ಏನು ತೊಗೋಬೇಕು ನೀವು? ಸೇಲ್ಸ್ ತೊಗೋಬೇಕೆಲ್ಲ. ಬರ್ರಿಲ್ಲೇ ಕ್ವಶನ್ ಅಲ್ಲೇ ಬರ್ರಿ. ಫಸ್ಟ್ ಐಟಮ್ ಏನು ಕೊಟ್ಟಾನ್ರಿಲ್ಲೇ? ಫಸ್ಟ್ ಐಟಮ್ ಪಾರ್ಟ್ಸ್ ಪರ್ಚೇಸ್ಡ್. ಏನೈತ್ರಿ? ಪಾರ್ಟ್ಸ್ ಪರ್ಚೇಸ್ಡ್ ಅಂದ್ರೆ ಎಲ್ಲಿ ನೋಡ್ಬೇಕು ನೀವು? ಇಲ್ಲಿ ನೋಡ್ಬೇಕು. ಪರ್ಚೇಸ್ನಲ್ಲಿ ಎಲ್ಲಿ ನೋಡ್ಬೇಕು? ಇಲ್ಲಿ ನೋಡ್ಬೇಕು. ಪಾರ್ಟ್ಸ್ ಪರ್ಚೇಸ್ ಅಂದ್ರೆ ಇಲ್ಲೇ ಬರ್ಬೇಕು. ಇಲ್ಲೇ ಬರ್ಬೇಕು. ಫ್ರಾಮ್ ಮಹೀಂದ್ರಾ ಅಂಡ್ ಕಂಪನಿ ಮುಂಬೈ. ಸಪ್ಲೈಯರ್ ಬೆಳಗಾಮಲ್ಲಿ ಇರ್ತಾನ್ರಿ, ಕರ್ನಾಟಕ ಅಲ್ಲೇ. ಬಟ್ ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಪರ್ಚೇಸ್ ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಮುಂಬೈಯಿಂದ. ಕರ್ನಾಟಕ ಒಂದು ಸ್ಟೇಟ್, ಮಹಾರಾಷ್ಟ್ರ ಒಂದು ಸ್ಟೇಟ್. ಓಕೆ.
ಬೇರೆ ಬೇರೆ ಸ್ಟೇಟ್ ಅಂದರೆ ಬೆಳಗಾಂ ಕರ್ನಾಟಕ ಒಂದು ಸ್ಟೇಟ್, ಕರ್ನಾಟಕ ಬೇರೆ ಸ್ಟೇಟ್, ಆಮೇಲೆ ಏನ್ರಿಪ್ಪ ಮುಂಬೈ ಮಹಾರಾಷ್ಟ್ರ ಬೇರೆ ಸ್ಟೇಟ್, ಅಂದರೆ 2 ಸ್ಟೇಟ್ಸ್ ಐತ್ರಿ ಇಲ್ಲಿ. ಎಷ್ಟು ಸ್ಟೇಟ್ಸ್ ರೀಪ್ಪ? 2 ಸ್ಟೇಟ್ಸ್. 2 ಸ್ಟೇಟ್ಸ್ ಅಂದ್ರೆ ಏನ್ರಿಪ್ಪ? ಇಂಟರ್ ಸ್ಟೇಟ್ ಸಪ್ಲೈ. ಏನ್ರಿದು? ಇಂಟರ್ ಸ್ಟೇಟ್ ಪರ್ಚೇಸಸ್. ಇಂಟರ್ ಸ್ಟೇಟ್ ಪರ್ಚೇಸಸ್ ತಿಳಿತ್ರಿ ನಿಮಗೆ? ಇಂಟರ್ ಸ್ಟೇಟ್ ಪರ್ಚೇಸಸ್. ಇಂಟರ್ ಸ್ಟೇಟ್ ಪರ್ಚೇಸಸ್ ಎಲ್ಲಿಂದ್ರಿಪ್ಪ? ಇದು ಮುಂಬೈಯಿಂದ ಅಲ್ಲ, ಅದು ಮುಂಬೈಯಿಂದ. ಇಂಟರ್ ಸ್ಟೇಟ್ ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ಮುಂಬೈಯಿಂದ. ಮುಂಬೈ ತಿಳಿತಾ? ಮುಂಬೈ. GST ಪೇಡ್ ಕ್ಯಾನ್ಸಲ್ ಮಾಡ್ತೇನೆ ರೀ. ಇದು ಇಂಟ್ರಾ ಸ್ಟೇಟ್ನು ಕ್ಯಾನ್ಸಲ್ ಮಾಡ್ತೇನೆ ರೀ, ಅಲ್ಲಿ ಬರಿಬೇಕು ಮೇಲೆ. ಇಂಟ್ರಾ ಸ್ಟೇಟ್ ಪರ್ಚೇಸಸ್ ಅಲ್ವಾ ಇಲ್ಲಿ? ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಹಾಂ ಇದು ಮುಂಬೈ ಕರ್ನಾಟಕ. ಕರ್ನಾಟಕ ಬೇರೆ, ಮುಂಬೈ ಬೇರೆ. ಓಕೆ, ಇದು ಒಂದು ಸ್ಟೇಟ್, ಇದು ಒಂದು ಸ್ಟೇಟ್, ಅಂದರೆ ಇಂಟರ್ ಸ್ಟೇಟ್ ಸಪ್ಲೈ. ಏನ್ರಿ? ಇಂಟರ್ ಸ್ಟೇಟ್ ಪರ್ಚೇಸಸ್ ಮುಂಬೈಯಿಂದ. ಹೌದಲ್ಲ? ಹಾಂ, ಮುಂಬೈ ಅಂದ್ರೆ ಯಾವ GST ಅಪ್ಲಿಕೇಬಲ್ ರೀಪ್ಪ? ಇದು ಇಂಟರ್ ಸ್ಟೇಟ್ ಸಪ್ಲೈ ಅಂದ್ರೆ ಏನ್ರಿಪ್ಪ? GST ಅಪ್ಲಿಕೇಬಲ್. ಬ್ರಾಕೆಟಲ್ಲಿ ತಗೋರಿ, ಬ್ರಾಕೆಟಲ್ಲೇ. ಎಷ್ಟು ಅಮೌಂಟ್ ಕೊಟ್ಟು ಖರೀದಿ ಮಾಡ್ತಾನೆ ರೀ ಇಲ್ಲೇ? 6 lakh. 6 lakh. 6 lakh ಇಂಟು GST ರೇಟ್ ಎಷ್ಟಿರಿಪ್ಪ ಇದು? GST ರೇಟ್ ಎಷ್ಟಿರಿಪ್ಪ? 28%. 28%. 28%. ಯಾವ ಕಾಲಮಲ್ಲಿ ಅಮೌಂಟ್ ಬರಿಬೇಕು ನೀವು? GST ಬರಿಬೇಕು, CGST ಬರಿಬೇಕು, SGST ಬರಿಬೇಕಾ? ಇಂಟರ್ ಐತ್ರಿ. ಇಂಟರ್ ಅಂದರೆ ಮುಂಬೈಯಿಂದ. ಇಂಟರ್ ಅಂದ್ರೆ ಏನ್ರಿ? ಮುಂಬೈಯಿಂದ. ಮುಂಬೈ ಅಂದರೆ ಯಾವ GST ಅಪ್ಲಿಕೇಬಲ್? GST ಅಪ್ಲಿಕೇಬಲ್. 28% ಹಾಕ್ರಿ ಇಲ್ಲೇ. 28%. 6 lakh ಇಂಟು 28% GST ಕಾಲಮಲ್ಲಿ ಹಾಕ್ರಿ. ಎಷ್ಟು ಅಮೌಂಟ್ ನೋಡ್ರಿಪ್ಪ? 6 lakh ಇಂಟು 28%. ಎಷ್ಟು? 1,68,000. 1,68,000 ಇಲ್ಲೇ GST ಕಾಲಮಲ್ಲೇ. 1,68,000 ಇಲ್ಲೇ ಬರಂಗಿಲ್ಲ, ಇಲ್ಲೇ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಮುಗಿತಲ್ಲ ಇದು? ಈ ಐಟಮ್ ಮುಗೀತು ರೀ. ನಂಬರ್ 1 ಐಟಮ್ ಮುಗೀತು. ನೆಕ್ಸ್ಟ್ ನಂಬರ್ 2 ಐಟಮ್ ನೋಡ್ರಿಪ್ಪ. ಪಾರ್ಟ್ಸ್ ಪರ್ಚೇಸ್ಡ್. ಮತ್ತು ಪರ್ಚೇಸ್ ಐತ್ರಿ. ಮತ್ತು ಪರ್ಚೇಸ್ ಐತ್ರಿಪ್ಪ. ಪಾರ್ಟ್ಸ್ ಪರ್ಚೇಸ್. ಪರ್ಚೇಸ್ ಅಂದ್ರೆ ಎಲ್ಲಿ ಬರಿಬೇಕು? ಇಲ್ಲೇ ಬರಿಬೇಕು. ಪರ್ಚೇಸ್ ಫ್ರಾಮ್ ಹೋಂಡಾ ಆ್ಯಂಡ್ ಕಂಪನಿ ಬ್ಯಾಂಗ್ಳೂರ್. ಸಪ್ಲೈಯರ್ ಎಲ್ಲಿರ್ತಾನ್ರಿಪ್ಪ? ಬೆಳಗಾಂ ಅಂದರೆ ಕರ್ನಾಟಕ. ಅಲ್ಲೇ ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಪರ್ಚೇಸ್ ಎಲ್ಲಿಂದ ಖರೀದಿ ಮಾಡ್ತಾನ್ರಿ? ಬೆಂಗಳೂರಿಂದ. ಬೆಳಗಾಂ ಕರ್ನಾಟಕ ಅಲ್ಲೇ ಐತ್ರಿ, ಬೆಂಗಳೂರು ಕರ್ನಾಟಕ ಅಲ್ಲೇ ಐತ್ರಿಪ್ಪ. ಬೇರೆ ಬೇರೆ ಸ್ಟೇಟ್ ಅಲ್ಲ, ಒಂದೇ ಸ್ಟೇಟ್ ಐತ್ರಿ. ಒಂದೇ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಅದು ಇಂಟ್ರಾ ಸ್ಟೇಟ್ ಪರ್ಚೇಸ್. ಏನ್ರಿ? ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಎಲ್ಲಿಂದ ಖರೀದಿ ಮಾಡ್ತಾನ್ರಿಪ್ಪ? ಅದು ಬ್ಯಾಂಗ್ಳೂರಿಂದ. ಅದಕ್ಕೆ ಬ್ಯಾಂಗ್ಳೂರ್ ಅಂತ ಬರೀರಿ ಬ್ರಾಕೆಟಲ್ಲೇ. ಬ್ಯಾಂಗ್ಳೂರಿಂದ. ಹೌದಲ್ಲ? ಬ್ಯಾಂಗ್ಳೂರಿಂದ. ಅಮೌಂಟ್ ಎಷ್ಟ್ರಿಪ್ಪ? 12 lakh. 12 lakh ಇಂಟು ಇಂಟು ಎಷ್ಟು ಪರ್ಸೆಂಟ್ GST ರೀಪ್ಪ? ಬೆಂಗಳೂರಿಂದ 18% GST. 18% ಇಂಟು ಯಾಕ್ರಿಪ್ಪ? ಮತ್ತೆ ಇಂಟು ಇಂಟ್ರಾ ಸ್ಟೇಟ್ ಅಲ್ಲ ಇದು? ಏನ್ರಿ? ಇಂಟ್ರಾ ಸ್ಟೇಟ್. ಇಂಟ್ರಾ ಅಂದ್ರೆ ಏನ್ರಿಪ್ಪ? CGST ಮತ್ತು SGST. ಹೌದಲ್ಲ? ಇಂಟ್ರಾ ಅಂದ್ರೆ ಏನ್ರಿ? CGST ಮತ್ತು SGST. 18 ಹಾಫ್ ಮಾಡ್ರಿ. 9%. 9% ನೋಡ್ರಿ, ನಿಮ್ಮ ಕಡೆ ಯಾವ ಆಪ್ಷನ್ ಐತ್ರಿಪ್ಪ? 12 lakh ಇಂಟು 9% ಮಾಡ್ರಿ. 18 ಅರ್ಧ ಏನ್ರಿಪ್ಪ? 9% ಐತಿ. 12 lakh ಇಂಟು 9% ಮಾಡ್ರಿ. ಇಲ್ಲಿ ಅಮೌಂಟ್ ಬರ್ರಿ, ಇಲ್ಲಿ ಅಮೌಂಟ್ ಬರ್ರಿ. ಇಲ್ಲ ಅಂದರೆ 12 lakh ಇಂಟು ಹೆಂಗೈತೆ ನೋಡ್ರಿ? 18% ಹಾಕ್ರಿ. ಇಂಟು 1/2 ಅರ್ಧ ಮಾಡ್ರಿ. ಆಮೇಲೆ ಅರ್ಧ ಮಾಡ್ರಿ. 1/2 ನಿಮ್ಮ ಮರ್ಜಿ. 12 lakh ಇಂಟು 18% ಇಂಟು 1/2 ಮಾಡ್ರಿ. CGST ಕಾಲಮ್, SGST ಕಾಲಮಲ್ಲಿ ಬರೀರಿ. ಇಲ್ಲಾಂದರೆ 12 lakh ಇಂಟು 18 ಅರ್ಧ ಏನ್ರಿಪ್ಪ? 9%. 12 lakh ಇಂಟು 9% ಮಾಡ್ರಿ. ಇಲ್ಲೇ ಅಮೌಂಟ್ ಬರ್ರಿ, ಇಲ್ಲೇ ಅಮೌಂಟ್ ಬರ್ರಿ. ಸೇಮ್ ಆನ್ಸರ್ ಬರ್ತೈತೆ ರೀ ನಿಮ್ದು. ಓಕೆ ಓಕೆ ಮಾಡಿರಿಪ್ಪ. ಈಗ ಹೆಂಗೆ ಬರ್ತೈತೆ ರೀ ಆನ್ಸರ್ ನೋಡೋಣ. 12 lakh ಇಂಟು 18% ಇಂಟು 1/2 ಎಷ್ಟ್ರಿಪ್ಪ? 1,08,000. 1,08,000. 1,08,000 ಇಲ್ಲಾಂದರೆ 12 lakh ಇಂಟು 9% ಹಾಫ್. ಸೇಮ್ ಅಂತಲ್ಲ? 1,08,000 ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ. ಸೇಮ್ ಆನ್ಸರ್. CGST ಕಾಲಮ್ ಮತ್ತು SGST ಕಾಲಮಲ್ಲಿ ಬರಬೇಕು. ಎಷ್ಟ್ರಿಪ್ಪ? 1,08,000. 1,08,000. 1,08,000 ಮುಗಿತಲ್ಲ? ಇದು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮುಗಿತಲ್ಲ? ಕರೆಕ್ಟ್. ವೇಟ್, ಐ ವಿಲ್ ಚೆಕ್ ವಿಡಿಯೋ ಇಸ್ ಕರೆಕ್ಟ್.
recorded or not. ಓಕೆ, ಎರಡು ಅಡ್ಜಸ್ಟ್ಮೆಂಟ್ ಮುಗಿತಲ್ಲ. ಈಗ ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್ ನೋಡ್ರಿ. ಐ ಟಿ ಸಿ ಬ್ಯಾಲೆನ್ಸಸ್ ಆಸ್ ಆನ್ 1/6/2024. ಒನ್ ಐತ್ರಿ ಇಲ್ಲೇ. ಒನ್ ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಐ ಟಿ ಸಿ ಬ್ಯಾಲೆನ್ಸ್. ಓಪನಿಂಗ್ ಐ ಟಿ ಸಿ ಬ್ಯಾಲೆನ್ಸ್ ಎಲ್ಲಿತ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್ ಐ ಟಿ ಸಿ ಬ್ಯಾಲೆನ್ಸ್ ಇಲ್ಲೈತ್ರಿ. ಓಪನಿಂಗ್ ಬ್ಯಾಲೆನ್ಸ್ ಐ ಟಿ ಸಿ ಇಲ್ಲಿ ಬರಿಬೇಕು. ಎಷ್ಟ್ರಿಪ್ಪ? ಐ ಜಿ ಎಸ್ ಟಿ ಎಷ್ಟ್ರಿ? 22,000. ಓಪನಿಂಗ್ ಬ್ಯಾಲೆನ್ಸ್ ಐ ಟಿ ಸಿ ಐ ಜಿ ಎಸ್ ಟಿ ಕಾಲಮ್ ಎಷ್ಟು ತಗೋಬೇಕು? 22,000 ತಗೋರಿ. 22,000. ನೆಕ್ಸ್ಟ್ ಸಿ ಜಿ ಎಸ್ ಟಿ ಎಷ್ಟ್ರಿ? 30,000. ನೆಕ್ಸ್ಟ್ ಎಸ್ ಜಿ ಎಸ್ ಟಿ ಎಷ್ಟ್ರಿಪ್ಪ? 20,000. ಮೂರು ಆಯ್ತು ರೀ. ಮೂರು ಮುಗೀತು ನೋಡ್ರಿಪ್ಪ ಇದು. ಓಕೆ, ಡನ್ ಆಗಿತ್ತು ರೀ. ನೆಕ್ಸ್ಟ್ ಜಿ ಎಸ್ ಟಿ ಪೇಬಲ್. ಫೋರ್ತ್ ಐಟಮ್, ಜಿ ಎಸ್ ಟಿ ಪೇಬಲ್ ಆನ್ ಔಟ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸಸ್. ಈಗ ಔಟ್ವರ್ಡ್ ಸಪ್ಲೈ ಐತ್ರಿಪ್ಪ, ಜಿ ಎಸ್ ಟಿ ಪೇಬಲ್ ಇಲ್ಲಿ ಹೋಗ್ಬೇಕು, ಸೇಲ್ಸ್ ಕಡೆ ಹೋಗ್ಬೇಕು. ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಫಾರ್ ದಿ ಮಂತ್ ಆಫ್ ಜೂನ್ ಐ ಜಿ ಎಸ್ ಟಿ ರೆಡಿ ಮಾಡ್ಕೊಟ್ಬಿಟ್ಟಾನ್ರಿಪ್ಪ. ಇಂಟ್ರಾ ಸ್ಟೇಟ್ ಕೊಟ್ಟಿಲ್ಲ, ಇಂಟ್ರಾ ಸ್ಟೇಟ್ ಕೊಟ್ಟಿಲ್ಲ, ಡೈರೆಕ್ಟ್ ಜಿ ಎಸ್ ಟಿ ಪೇಬಲ್ ಅಂತ ಕೊಟ್ಬಿಟ್ಟಾನ್ರಿ. ಡೈರೆಕ್ಟ್ ಜಿ ಎಸ್ ಟಿ ಪೇಬಲ್ ಅಂತ ಕೊಟ್ಬಿಟ್ಟಾನ್ರಿ. ಡೈರೆಕ್ಟ್ ತಗೋಬಿಡ್ರಿ ನೀವು. ಇಂಟ್ರಾ ಸ್ಟೇಟ್ ಸೇಲ್ಸ್ ಕೊಟ್ಟಿಲ್ಲ. ಆಮೇಲೆ ಇಂಟರ್ ಸ್ಟೇಟ್ ಸೇಲ್ಸ್ ಕೊಟ್ಟಿಲ್ಲ. ಬರೀ ಏನ್ರಿಪ್ಪ? ಜಿ ಎಸ್ ಟಿ ಪೇಬಲ್ ರೆಡಿ ಮಾಡ್ಕೊಬಿಟ್ಟಾನ್ರಿ. ಜಿ ಎಸ್ ಟಿ ಪೇಬಲ್ ರೆಡಿ ಮಾಡೈತ್ರಿಪ್ಪ. ಎಷ್ಟು ರೀ? ಐ ಜಿ ಎಸ್ ಟಿ ಎಷ್ಟು ತಗೋರಿಪ್ಪ? 1,20,000. ಐ ಜಿ ಎಸ್ ಟಿ ಎಷ್ಟ್ರಿಪ್ಪ? 1,20,000. ಐ ಜಿ ಎಸ್ ಟಿ 1,20,000. ನೆಕ್ಸ್ಟ್ ಸಿ ಜಿ ಎಸ್ ಟಿ 2,08,000. 2,08,000. ಎಸ್ ಜಿ ಎಸ್ ಟಿ 2,08,000. 2,08,000 ರೆಡಿ ಮಾಡಿ ಕೊಟ್ಬಿಟ್ಟನ್ರಿಪ್ಪ. ಇಲ್ಲೇ ಔಟ್ವರ್ಡ್ ಸಪ್ಲೈ ಸೇಲ್ಸ್, ಇಂಟ್ರಾ ಸೇಲ್ಸ್ ಕೊಟ್ಟಿಲ್ಲ, ಇಂಟ್ರಾ ಸ್ಟೇಟ್ ಸೇಲ್ಸ್ ಕೊಟ್ಟಿಲ್ಲ. ಬರೀ ಏನ್ರಿಪ್ಪ? ಡೈರೆಕ್ಟ್ ರೆಡಿಮೇಡ್ ಜಿ ಎಸ್ ಟಿ ಪೇಬಲ್ ರೆಡಿ ಮಾಡಿ ಕೊಟ್ಬಿಟ್ಟಾನ್ರಿಪ್ಪ. ಐ ಜಿ ಎಸ್ ಟಿ 1,20,000 ತಗೋರಿ. ಸಿ ಜಿ ಎಸ್ ಟಿ 2,08,000 ತಗೋರಿ. ಎಸ್ ಜಿ ಎಸ್ ಟಿ 2,08,000 ತಗೋರಿ ರೆಡಿಮೇಡ್. ಫೋರ್ತ್ ಐಟಮ್ ಮುಗಿತ್ರಿ. ಡನ್. ಈಗ ಟೋಟಲ್ ಮಾಡ್ರಿಪ್ಪ, ಚಾಲು ಮಾಡಿರಿ ಟೋಟಲ್. ಈಗ ಆಲ್ರೆಡಿ ಫಸ್ಟ್ ಫಾರ್ಮೆಟ್ ಟೋಟಲ್ ಕೊಟ್ಬಿಟ್ಟಾನೆ ರೆಡಿಮೇಡ್. ಸೆಕೆಂಡ್ ಫಾರ್ಮೆಟ್ ಟೋಟಲ್ ಮಾಡಿರಿಪ್ಪ. ಈಗ ಫಸ್ಟ್ ಕಾಲಮ್ 22,000 ಪ್ಲಸ್ 1,68,000 ಎಷ್ಟು ರೀ? 1,90,000. ಎಷ್ಟು? 1,90,000. ವೇಟ್ ಅ ಮಿನಿಟ್. ಓಕೆ, ಸೊ ಐ ಜಿ ಎಸ್ ಟಿ ಕಾಲಮ್ 1,90,000. ಹೆಂಗಂದ್ರೆ 22,000 ಪ್ಲಸ್ 1,68,000 1,90,000. ಈಗ ಇದು ಟೋಟಲ್ ಮಾಡ್ರಿಪ್ಪ. 30,000 ಪ್ಲಸ್ 1,08,000 ಮಾಡ್ರಿ. 30,000 ಪ್ಲಸ್ 1,08,000 ಎಷ್ಟು ಬಂತ್ರಿ? ಇದು 1,38,000. ಇದು ಎಷ್ಟು ಬಂತಿದ್ದು? 1,38,000. ಇದು ಟೋಟಲ್ ಮಾಡ್ರಿಪ್ಪ. 1,08,000 ಪ್ಲಸ್ 20,000 1,28,000. 1,28,000. ಡನ್. ಇದು ಏನ್ರಿಪ್ಪ? ಐ ಟಿ ಸಿ ಅವೈಲೇಬಲ್. ಮುಗೀತಲ್ಲ? ಓಕೆ, ಈಗ ಬರ್ರಿ ಮೇನ್ ಕೋರ್ಸ್ ನಮ್ದು ಏನೈತ್ರಿ? ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ ಆಫ್ ಲ್ಯಾಬ್ ಇಂಜಿನಿಯರಿಂಗ್. ಓಕೆ, ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಇಲ್ಲಿ ಏನೈತ್ರಿಪ್ಪ? ಫಸ್ಟ್ ಇಲ್ಲೇ ಜಿ ಎಸ್ ಟಿ ಪೇಬಲ್ ಎಲ್ಲೈತ್ರಿಪ್ಪ? ಜಿ ಎಸ್ ಟಿ ಪೇಬಲ್ ಎಲ್ಲೈತ್ರಿ? ಜಿ ಎಸ್ ಟಿ ಪೇಬಲ್ ಐ ಜಿ ಎಸ್ ಟಿ ಕಾಲಮ್ 1,20,000. 1,20,000 ಹೌದಲ್ಲ? 1,20,000. 1,20,000. ನೆಕ್ಸ್ಟ್ ಸಿ ಜಿ ಎಸ್ ಟಿ ಕಾಲಮ್ ಎಷ್ಟೈತ್ರಿ? 2,08,000. 2,08,000. ನೆಕ್ಸ್ಟ್ ಎಸ್ ಜಿ ಎಸ್ ಟಿ ಕಾಲಮ್ ಎಷ್ಟೈತ್ರಿಪ್ಪ? 2,08,000. 2,08,000. ಓಕೆ,
ಇದು ಜಿ ಎಸ್ ಟಿ ಪೇಬಲ್ ಮುಗಿತಲ್ರಿ, ಕಾಪಿ ಪೇಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಬರ್ರಿ, ಲೆಸ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ. ಐ ಟಿ ಸಿ ಆನ್ ಐ ಜಿ ಎಸ್ ಟಿ. ಐ ಟಿ ಸಿ ಎಲ್ಲಿತ್ರಿಪ್ಪ, ಇಲ್ಲಿ ಐತ್ರಿ. ಐ ಟಿ ಸಿ ಅವೈಲೇಬಲ್ ಇಲ್ಲೈತಲ್ಲ, ಐ ಟಿ ಸಿ ಅವೈಲೇಬಲ್ಸ್. ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು ಫಸ್ಟ್. ಎಲ್ಲಿರಿಪ್ಪ, ಐ ಜಿ ಎಸ್ ಟಿ. ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ರಿ ಫಸ್ಟ್. ಐ ಟಿ ಸಿ ಎಷ್ಟಿದ್ರಿಪ್ಪ, ಐ ಜಿ ಎಸ್ ಟಿ ಕಾಲಮಲ್ಲೇ 1,90,000. ಇಲ್ಲೇ 1,90,000 ಲೆಸ್ ಮಾಡ್ಬೇಕಲ್ಲ. ಇಲ್ಲೇ ನಿಮ್ಮ ಕಡೆ ಎಷ್ಟಿದ್ರಿಪ್ಪ, ಐ ಜಿ ಎಸ್ ಟಿ ಕಾಲಮಲ್ಲೇ 1,20,000 ಅಮೌಂಟ್ ಐತ್ರಿ. ನಿಮ್ಮ ಕಡೆ ಎಷ್ಟಿದ್ರಿಪ್ಪ ಈಗ 1,20,000 ಅಮೌಂಟ್ ಐತ್ರಿ. ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಎಷ್ಟೈತ್ರಿ, 1,90,000 ಐತ್ರಿ. 1,20,000 ಒಳಗೆ 1,90,000 ಲೆಸ್ ಮಾಡಕ್ಕೆ ಬರಂಗಿಲ್ಲ, ಜಾಸ್ತಿ ಐತ್ರಿ ಅಮೌಂಟ್ ಇದ್ದು ಲೆಸ್ ಮಾಡಕ್ಕೆ. ಅದಕ್ಕೆ ಏನು ಮಾಡ್ತೀರಿ ನೀವು, ನಿಮ್ಮ ಕಡೆ ಎಷ್ಟು ಅಮೌಂಟ್ ಐತೆ ನೋಡ್ರಿ ಅಷ್ಟು ಅಮೌಂಟ್ ಲೆಸ್ ಮಾಡ್ತೀರಿ ನೀವು. 1,20,000 ಅಮೌಂಟ್ ಲೆಸ್ ಮಾಡ್ತೀರಿ. 1,20,000 ಅಮೌಂಟ್ ಲೆಸ್ ಮಾಡ್ತೀರಿ. ಓಕೆ, ಇಲ್ಲಿ ಎಷ್ಟು ಬಂತ್ರಿಪ್ಪ, ಇಲ್ಲೇ ಕೆಳಗಡೆ ನಿಲ್ಲಲ್ಲ, ಕೆಳಗಡೆ ನಿಲ್ ಬಂತ್ರಿ. ಹಾಂ, ಈಗ ನೋಡ್ರಿಪ್ಪ, ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್, ಐ ಜಿ ಎಸ್ ಟಿ ಬ್ಯಾಲೆನ್ಸ್ 1,90,000 ಲೆಸ್ ಮಾಡ್ಬೇಕೈತಿ ರೀ. ಬಟ್ ನಿಮ್ಮ ಕಡೆ 1,20,000 ಅಷ್ಟೈತ್ರಿಪ್ಪ, ಅಷ್ಟು ಲೆಸ್ ಮಾಡಿರಿ. ಆಮೇಲೆ ನಿಲ್ ಅಂತ ಬರೀರಿಪ್ಪ. 1,90,000 ಒಳಗೆ ಇನ್ನೂ ಬ್ಯಾಲೆನ್ಸ್ ಐತ್ರಿಪ್ಪ. 1,90,000 ಪೂರ ಅಮೌಂಟ್ ಹೋಗಿಲ್ಲ, ಇನ್ನೂ ಬ್ಯಾಲೆನ್ಸ್ ಐತ್ರಿ ಐ ಜಿ ಎಸ್ ಟಿ. ಇಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು. ಬೈ ಚಾನ್ಸ್ ಇಲ್ಲೂ ಆಗಿಲ್ಲ ಅಂದ್ರೆ ಇಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು, ತಿಳಿತ್ರಿ, ಹಂಗೈತ್ರಿ. ಓಕೆ, 1,90,000 ಒಳಗೆ 1,20,000 ನೀವು ಇದು ಮಾಡಿರಿಪ್ಪ, ಪೇ ಮಾಡಿಬಿಟ್ಟಿರಿಪ್ಪ. ಈಗ ಎಷ್ಟು ಬ್ಯಾಲೆನ್ಸ್ ಐತ್ರಿಪ್ಪ, ಈಗ 1,90,000 ಮೈನಸ್ 1,20,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ, 70,000. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿ ಈಗ, 70,000. ಹೆಂಗ್ರಿಪ್ಪ, 1,90,000 ಲೆಸ್ ಮಾಡ್ಬೇಕೈತ್ರಿ. ಬಟ್ ನಿಮ್ಮ ಕಡೆ ಅಮೌಂಟ್ ಬರೀ 1,20,000 ಐತ್ರಿಪ್ಪ. ಅದಕ್ಕೆ ನೀವು 1,20,000 ಅಷ್ಟೇ ಲೆಸ್ ಮಾಡಿರಿಪ್ಪ. ಈಗ ಬ್ಯಾಲೆನ್ಸ್ ನಿಲ್ ಐತ್ರಿಪ್ಪ. ಪೂರಾ 90,000 ಲೆಸ್ ಆಗಿಲ್ಲ, ಇಲ್ಲಿ ಇನ್ನೂ ಬ್ಯಾಲೆನ್ಸ್ ಐತ್ರಿ ಲೆಸ್ ಮಾಡಾಕ. 1,90,000 ಮೈನಸ್ 1,20,000 ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಉಳಿತೀರಿಪ್ಪ ಇನ್ನೂ ಲೆಸ್ ಮಾಡಾಕ, 70,000. ಅದು 70,000 ನೀವು ಎಲ್ಲಿ ಲೆಸ್ ಮಾಡ್ತೀರಿಪ್ಪ, ಬಾಜು 70,000 ಲೆಸ್ ಮಾಡಿರಿ. 70,000. ಓಕೆ, ಈಗ ಲೆಸ್ ಮಾಡಿರಿಪ್ಪ. 2,08,000 ಮೈನಸ್ 70,000. 2,08,000 ಮೈನಸ್ 70,000. ಎಷ್ಟು ಬ್ಯಾಲೆನ್ಸ್ ಬಂತ್ರಿಪ್ಪ, 1,38,000. 1,38,000. ಓಕೆ, ಈಗ ನೋಡ್ರಿಪ್ಪ, ಪೂರಾ ಐ ಜಿ ಎಸ್ ಟಿ ಬ್ಯಾಲೆನ್ಸ್, ಪೂರಾ ಐ ಜಿ ಎಸ್ ಟಿ ಬ್ಯಾಲೆನ್ಸ್ 1,90,000 ಹೋಗಿತ್ರಿ. 1,20,000 ಪ್ಲಸ್ 70,000, 1,90,000 ಪೂರ ಅಮೌಂಟ್ ಹೋಗಿತ್ರಿ. ಈಗ ಹೋಗಿತ್ತು ನೋಡ್ರಿಪ್ಪ ಪೂರ ಅಮೌಂಟ್, 1,90,000 ಪೂರ ಅಮೌಂಟ್ ಹೋಗಿತ್ರಿ. ಇಲ್ಲಿ ಏನು ಲೆಸ್ ಮಾಡಿಲ್ಲ ನೀವು, ಇಲ್ಲೇ ಏನು ಲೆಸ್ ಮಾಡಿಲ್ಲ. ಅದಕ್ಕೆ ಸೇಮ್ ಅಮೌಂಟ್ ಹೆಂಗೈತ್ರಿ ಹಂಗೆ ಬರೀರಿಪ್ಪ, 2,08,000 ಸೇಮ್ ಬರೀರಿ. ಡನ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಅವೈಲೇಬಲ್. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ. ಯಾವ ಕಾಲಮ್ಗೆ ಹೋಗ್ಬೇಕು ನೀವು, ಈಗ ಡೈರೆಕ್ಟ್ ಸಿ ಜಿ ಎಸ್ ಟಿ ಕಾಲಮ್ಗೆ ಹೋಗ್ಬೇಕು. ಸಿ ಜಿ ಎಸ್ ಟಿ ಕಾಲಮ್ ಇಲ್ಲೇ ಐತ್ರಿ, ಇಲ್ಲೇ ಹೋಗ್ಬೇಕು, ಸಿ ಜಿ ಎಸ್ ಟಿ ಕಾಲಮಲ್ಲೇ ಹೋಗ್ಬೇಕು. ಐ ಟಿ ಸಿ ಅವೈಲೇಬಲ್, ಸಿ ಜಿ ಎಸ್ ಟಿ ಕಾಲಮ್ ಎಷ್ಟೈತ್ರಿಪ್ಪ, 1,38,000. ಓಕೆ, ಇಲ್ಲಿ ಎಷ್ಟು ಲೆಸ್ ಮಾಡ್ಬೇಕು ನೀವು ಈಗ, ಸಿ ಜಿ ಎಸ್ ಟಿ ಕಾಲಮಲ್ಲೇ 1,38,000. 1,38,000 ನೀವು ಲೆಸ್ ಮಾಡ್ಬೇಕು. ನಿಮ್ಮ ಕಡೆ ಅಮೌಂಟ್ ಎಷ್ಟೈತ್ರಿಪ್ಪ, 1,38,000 ಐತ್ರಿ. ಎಕ್ಸಾಕ್ಟ್ ಸೇಮ್ ಅಮೌಂಟ್ ಐತ್ರಿ ನಿಮ್ಮ ಕಡೆ. 1,38,000 ಒಳಗೆ ನೀವು ಎಷ್ಟು ಲೆಸ್ ಮಾಡ್ಬೇಕು, 1,38,000 ಲೆಸ್ ಮಾಡ್ಬೇಕು. ಮಾಡಕ್ಕೆ ಬರ್ತೈತಲ್ಲ, ಸೇಮ್ ಅಮೌಂಟ್ ಲೆಸ್ ಮಾಡಿರಿ. 1,38,000 ಲೆಸ್ ಮಾಡಿರಿ. 1,38,000 ಪೂರ ಅಮೌಂಟ್ ಹೋಗಿತ್ರಿ, ಪೂರ ಅಮೌಂಟ್ ಹೋಗಿತ್ರಿ. 1,38,000 ಪೂರ ಅಮೌಂಟ್ ಹೋಗಿತ್ರಿ. 1,38,000 ಮೈನಸ್ 1,38,000 ನಿಲ್ ಬಂತ್ರಿ. ಇಲ್ಲಿ ಬ್ಯಾಲೆನ್ಸ್, ಇಲ್ಲಿ ಬ್ಯಾಲೆನ್ಸ್ ನಿಲ್ ಬಂತ್ರಿ. ಇಲ್ಲೇ ನಿಲ್ ಮೈನಸ್ ಡ್ಯಾಶ್ ನಿಲ್ ಬಂತ್ರಿ ಇಲ್ಲಿ. ಆಮೇಲೆ ಇಲ್ಲೇ 2,80,000, 2,08,000 ಏನು ಟಚ್ ಮಾಡಿಲ್ಲ, ಸೇಮ್ ಟು ಸೇಮ್ ಹೆಂಗೆ ಬರೀಬೇಕು, 2,08,000. ಓಕೆ, 1,38,000 ಪೂರ ಅಮೌಂಟ್ ಹೋಗಿತ್ರಿ, ಬ್ಯಾಲೆನ್ಸ್ ಅವೈಲೇಬಲ್. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ. ಎಸ್ ಜಿ ಎಸ್ ಟಿ ಅಂದ್ರೆ ಎಲ್ಲಿ ಹೋಗ್ಬೇಕು ನೀವು, ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಹೋಗ್ಬೇಕು. ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಇಲ್ಲಿ ಐತ್ರಿ, ಎಸ್ ಜಿ ಎಸ್ ಟಿ ಕಾಲಮ್. ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ಕಾಲಮ್ ಎಷ್ಟೈತ್ರಿಪ್ಪ, ಇಲ್ಲೇ 1,28,000. ಎಷ್ಟು ರೀ, 1,28,000. ನಿಮ್ಮ ಕಡೆ ಅಮೌಂಟ್ ಎಷ್ಟೈತ್ರಿಪ್ಪ, ಇಲ್ಲಿ 2,08,000. 2,08,000 ಒಳಗೆ 1,28,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ, ಆರಾಮ್ ಬರ್ತೈತೆ ರೀ. ಪೂರ ಅಮೌಂಟ್ ಲೆಸ್ ಮಾಡಿರಿ, 1,28,000. 1,28,000 ಪೂರ ಅಮೌಂಟ್ ಲೆಸ್ ಮಾಡಿರಿ. ಈಗ ಲೆಸ್ ಮಾಡಿರಿ ಎಷ್ಟು ಬರ್ತೈತಿ ಅದು, 2,08,000 ಮೈನಸ್ 1,28,000. ಎಷ್ಟು ಬ್ಯಾಲೆನ್ಸ್ ಹೊಡಿತ್ರಿಪ್ಪ ಈಗ, ಬರೀ 80,000. 80,000 ಬ್ಯಾಲೆನ್ಸ್ ಹೊಡಿತ್ರಿ ಇಲ್ಲೇ, ಕರೆಕ್ಟಾ. ಇಲ್ಲಿ ನಿಲ್ ಮೈನಸ್ ಡ್ಯಾಶ್ ನಿಲ್, ನಿಲ್ ಮೈನಸ್ ಡ್ಯಾಶ್ ನಿಲ್. ಇದು ಏನ್ರಿಪ್ಪ, ಬ್ಯಾಲೆನ್ಸ್ ಅವೈಲೇಬಲ್. ಇದು ಏನ್ರಿದು, ಬ್ಯಾಲೆನ್ಸ್ ಅವೈಲೇಬಲ್.
ಓಕೆ ತಿಳಿತ್ರಿ ಇದು ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ 1,28,000 ಪೂರ ಅಮೌಂಟ್ ಹೋಗಿತ್ರಿ. ಓಕೆ ರಿಕವರ್ ಆಗಿತ್ರಿ. ಡನ್ ಆಯ್ತು ನೋಡ್ರಿಪ್ಪ. ಇದು ಟೋಟಲ್ ಬ್ಯಾಲೆನ್ಸ್ ಅವೈಲೇಬಲ್ ಎಷ್ಟ್ರಿಪ್ಪ ಈಗ? ಐ ಜಿ ಎಸ್ ಟಿ ಕಾಲಮಲ್ಲಿ ನಿಲ್, ಸಿ ಜಿ ಎಸ್ ಟಿ ಕಾಲಮಲ್ಲಿ ನಿಲ್, ಎಸ್ ಜಿ ಎಸ್ ಟಿ ಕಾಲಮಲ್ಲಿ 80,000. ಕ್ವಶನ್ಸ್ ಏನ್ರಿಪ್ಪ ನಿಮ್ದು? ಫಸ್ಟ್ ಕ್ವಶನ್, ವಾಟ್ ಈಸ್ ಐ ಟಿ ಸಿ ಫಾರ್ ದಿ ಮಂತ್ ಆಫ್ ಜೂನ್ 2024? ಐ ಟಿ ಸಿ ಕೆಡನ್ರಿ, ಐ ಟಿ ಸಿ ಅವೈಲೇಬಲ್. ಓಕೆ ಇದು ಏನ್ರಿಪ್ಪ ನಿಮ್ದು ಫಸ್ಟ್ ಆನ್ಸರ್. ಫಸ್ಟ್ ಐ ಟಿ ಸಿ ಅಲ್ಲ, ಅದು ಐ ಟಿ ಸಿ ಅವೈಲೇಬಲ್, ಇದು ನಿಮ್ದು ಆನ್ಸರ್. ಇದು ಮೂರು ನಿಮ್ದು ಏನ್ರಿಪ್ಪ ಆನ್ಸರ್. ಓಕೆ ಆತ್ರಿ ಇದು. ನೆಕ್ಸ್ಟ್, ಹೌ ಡು ಯು ಯುಟಿಲೈಸ್ ಐ ಟಿ ಸಿ ಅಂದ್ರೆ ಏನ್ರಿಪ್ಪ? ಯುಟಿಲೈಸೇಷನ್ ಆಫ್ ಐ ಟಿ ಸಿ, ಇದು ಸೆಕೆಂಡ್ ಆನ್ಸರ್. ಇದು ಏನ್ರಿದು? ಇದು ಸೆಕೆಂಡ್ ಆನ್ಸರ್. ಮುಗೀತ್ರಿ. ओके दिस इज द ओवरऑल कॉन्सेप्ट ऑफ दिस प्रॉब्लम. ओके फॉर नाउ हिंदी मीडियम. यहाँ पे देखो आपका क्या है, क्वेश्चन नंबर 4 है. क्वेश्चन नंबर 4 क्या पूछा आपको? लैब इंजीनियरिंग फर्म बेलगाम. वो लैब इंजीनियरिंग फर्म कहाँ की है? वो उन्हें कौन है? लैब इंजीनियरिंग फर्म कौन क्या है? ये सप्लायर है. सप्लायर, उसका प्लेस कौन सा है? बेलगाम. बेलगाम कहाँ पे है? कर्नाटक में है. ठीक है, वो कर्नाटक वाला. ठीक है. आर द प्रोड्यूसर ऑफ इंजीनियरिंग पार्ट्स. द इंफॉर्मेशन ऑफ 30 जून 2024. 6 बोले तो जून का महीना ये. नंबर 1, पार्ट्स परचेज्ड फ्रॉम महिंद्रा एंड कंपनी मुंबई ₹6 लाख एंड GST 28%. वो लैब इंजीनियरिंग फर्म बेलगाम वाला, कर्नाटक वाला, कहाँ से परचेस कर रहा? उन्हें क्या कर रहा? परचेस कर रहा. परचेस कर रहा वो तो कहाँ पे जाना? परचेस कर रहा वो तो सेकेंड फॉर्मेट में परचेस कर रहा, यहाँ पे आना. कहाँ से परचेस कर रहा? उन्हें मुंबई से. उन्हें रहने वाला कहाँ का? कर्नाटक वाला. परचेस कहाँ से कर रहा? उन्हें परचेस मुंबई से, मतलब महाराष्ट्र से. कर्नाटक अलग स्टेट है, महाराष्ट्र अलग स्टेट है. कर्नाटक अलग है, महाराष्ट्र अलग, दो स्टेट है. यहाँ पे कितने स्टेट है? दो स्टेट है. इन्हें कर्नाटक वाला परचेस कहाँ से कर रहा? मुंबई से. तो दो स्टेट है यहाँ पे. अभी दो स्टेट, एक कर्नाटक एक मुंबई, मतलब महाराष्ट्र. अगर दो स्टेट है, एक कर्नाटक है एक महाराष्ट्र है, दो स्टेट है, तो कौन सा ये कौन सा सप्लाई हुआ? ये इंटर स्टेट सप्लाई हुआ. क्या हुआ? इंटर स्टेट परचेज हुआ. परचेज नहीं, परचेज कराने ना पे परचेज कर रहा, तो कौन सा होता है? ये इंटर स्टेट परचेज होता. मुंबई से परचेज कर रहा, तो क्या लगना? अभी IGST लगना. अगर दो स्टेट है, इंटर स्टेट सप्लाई है, तो इंटर स्टेट परचेज है, तो क्या लगना? एक GST. कौन सा बोलो? IGST. दो कर्नाटक और महाराष्ट्र, एक GST लगना, IGST बोल के. ठीक है, वो याद रख लो. सेकेंड, पार्ट्स परचेज, फिर क्या कर रहा? फिर परचेज कर रहा. परचेज बोले तो कहां पे आना? ये वाले बॉक्स में आना. परचेज फ्रॉम होंडा एंड कंपनी बैंगलोर. बैंगलोर से परचेज कर रहा. रहने वाले कहां कौन है? बेलगाम, कर्नाटक वाला. परचेज कहां से कर रहा? बैंगलोर से. कर्नाटक से मैंने, बेलगाम भी कहां पे? कर्नाटक में है. बैंगलोर भी कहां पे? कर्नाटक में है. तो सेम कर्नाटक स्टेट के अंदर ही परचेज कर रहा. तो ये कौन सा परचेज हुआ? ये इंट्रा स्टेट परचेज हुआ. क्या हुआ? इंट्रा स्टेट परचेज हुआ. बैंगलोर से परचेज कर रहा. तो कितने GST लगते? कर्नाटक के अंदर उतना ही परचेज कर रहा, तो 2 GST. कौन से? CGST और SGST. याद रख लो ये परचेज. नेक्स्ट नंबर 3, ITC मतलब इनपुट टैक्स क्रेडिट, मतलब ये वाला फॉर्मेट. बैलेंसेस एज ऑन 1/6/2024. 1/6 बोल रहा है, 1/6 जून, फर्स्ट तारीख, पहली तारीख, मतलब क्या है? ओपनिंग बैलेंस. ओपनिंग बैलेंस ऑफ ITC. ओपनिंग बैलेंस ऑफ ITC यहाँ पे दिया नहीं सब. कितना बोलो? IGST इतना लो, CGST SGST लो करके बोला. ठीक है. नंबर 4, GST पेएबल, मतलब ये वाला GST पेएबल ऑन आउटवर्ड सप्लाई. क्या दिया? आउटवर्ड सप्लाई. आउटवर्ड सप्लाई का मतलब क्या है? सेल्स. इनवर्ड सप्लाई का मतलब क्या है? परचेज. यहाँ पे दिया क्या अभी उन्हें? आउटवर्ड सप्लाई, मतलब ये वाला सेल्स. GST पेएबल रेडीमेड दिया, GST पेएबल बोल के. इंट्रा स्टेट सेल्स नहीं दिया, इंटर स्टेट सेल्स बोल के नहीं दिया. यहाँ पे दिया क्या? इंटर स्टेट सेल्स है, इंट्रा स्टेट सेल्स बोल के नहीं दिया. डायरेक्ट रेडीमेड आंसर दिया GST पेएबल का. IGST इतना लो, CGST SGST इतना लो बोल के रेडीमेड दिया आंसर. ठीक है. क्वेश्चंस तुम्हारे क्या है अभी? नंबर 1 क्वेश्चन, व्हाट इज ITC फॉर द मंथ ऑफ जून 2024? ITC कितना है मालूम करो करके बोल रहा हूँ. ITC कितना है मालूम करो करके बोल रहा. फर्स्ट क्वेश्चन. सेकेंड क्वेश्चन क्या है? हाउ डू यू यूटिलाइज ITC? तुम लोग ITC को कैसे यूटिलाइज करते हैं बोल के. थर्ड फॉर्मेट, यूटिलाइजेशन ऑफ ITC. ये आंसर कितना आया दिखाना उनको. ठीक है. फर्स्ट वाला आंसर ये है, सेकेंड वाला आंसर ये है, दिखाना उनको. ठीक है. तो तुम लोग तीनों फॉर्मेट परफेक्ट डाल लो. क्या है? पहला फॉर्मेट है नंबर 1, कंप्यूटेशन ऑफ GST पेएबल ब्रैकेट में ऑन सेल्स, पर्टिकुलर्स IGST CGST SGST. नंबर 2, कंप्यूटेशन ऑफ ITC अवेलेबल ऑन परचेजेस, सेम फॉर्मेट. कंप्यूटेशन ऑफ यूटिलाइजेशन ऑफ ITC ऑफ कौन सी कंपनी का नाम हो? ऑफ लैब इंजीनियरिंग.
पर्टिकुलर्स IGST, CGST, SGST, ये याद रख लो, ठीक है। आओ सबसे पहले क्या दिया है यहाँ पे, आओ नंबर 1 पार्ट्स परचेस, परचेस बोल के है तो कहाँ पे आना, ये वाले फॉर्मेट में आना, परचेस, ये वाले फॉर्मेट में परचेस। हाँ दिया ने कहाँ से परचेस कर रहा है, मुंबई से परचेस कर रहा, मुंबई से, रहने वाला कहाँ कौन है, बेलगाम वाला, लेकिन परचेस कहाँ से कर रहा है, मुंबई से। तो कौन सा सप्लाई हुआ, ये 2 स्टेट है यहाँ पे, एक कर्नाटक एक महाराष्ट्र, कौन सा सप्लाई है, इंटर स्टेट सप्लाई, मतलब इंटर स्टेट परचेस, परचेस कर रहा नहीं, नंबर बी में इंटर स्टेट परचेस कहाँ से कर रहा, मुंबई से, ब्रैकेट में 6 लाख इंटू मुंबई से परचेस कर रहा तो कितने जीएसटी, एक ही जीएसटी, इंटर स्टेट है नहीं, इंटर स्टेट मतलब एक ही जीएसटी, कौन सी, IGST, कितना लगा रहा जीएसटी, 28% लगाओ, 28%, कौन से कॉलम में लिखना, IGST कॉलम में 1,68,000, CGST और SGST कॉलम में डैश डैश, क्यों बोलो, इंटर स्टेट है, हो गया ये क्या है, एंट्री पास हो गई। दूसरी एंट्री पार्ट्स परचेस, फिर क्या कर रहा, परचेस कर रहा, परचेस बोले तो ये वाले कॉलम, ये वाले बॉक्स में आना, परचेस के फ्रॉम होंडा एंड कंपनी बैंगलोर, रहने वाला उन्हें कर्नाटक वाला, परचेस भी कहाँ कर रहा है, कर्नाटक से, तो कौन सा ये, इंट्रा स्टेट परचेस, कहाँ से, बैंगलोर से। अमाउंट कितनी है वो, 12 लाख है नहीं, 12 लाख का इंटू कितना परसेंटेज है, 18% है, कर्नाटक से परचेस कर रहा हूँ बैंगलोर, उन्हें रहने वाला भी कर्नाटक वाला, परचेस भी कहाँ से कर रहा, कर्नाटक से, तो कितने जीएसटी लगना, 2 जीएसटी, कौन कौन से, CGST और SGST। 12 लाख इंटू कितना परसेंटेज, 18%, 18% इंटू 1/2, CGST को आधा देना, SGST को आधा देना, आधा हाफ हाफ देना, इसलिए 1/2 ऐसे करो। नहीं तो दूसरा ऑप्शन क्या है, 12 लाख इंटू रेट कितना दिया उन्हें, 18%, 18 का हाफ कितना, 9%, 9%, इसलिए 12 लाख इंटू 9% करो, CGST कॉलम में और SGST कॉलम में लिखो, नहीं तो 12 लाख इंटू पूरा 18% है, उसके बाद में CGST को हाफ है, SGST को हाफ, इसलिए 1/2, 1,08,000, 1,08,000, तो मैं 12 लाख इंटू 9% करो, आंसर सेम आता है, 12 लाख इंटू 18% इंटू हाफ करो, सेम आंसर आता है, ठीक है, तुम्हारी चॉइस। ओके कर लिया हम लोग, इंटू 1/2, 1,08,000, 1,08,000, क्यों, दोनों CGST कॉलम और SGST कॉलम, क्यों, इंट्रा स्टेट है इसलिए, IGST कॉलम डैश, ठीक है। ओके ये भी हुआ, ये भी एडजस्टमेंट क्या हुआ, कंप्लीट हुआ। नेक्स्ट थर्ड एडजस्टमेंट क्या है, थर्ड एडजस्टमेंट ITC बैलेंसेस एज ऑन 1/6/2024, 1/6 का मतलब क्या है, ओपनिंग बैलेंस, ओपनिंग बैलेंस ऑफ ITC, ओपनिंग बैलेंस ऑफ ITC दिया, कितना दिया, IGST कॉलम 22,000, CGST कॉलम 30,000, SGST कॉलम 20,000 है ना यहाँ पे। ओके ये भी हुआ, ITC बैलेंसेस भी हुआ। अब नेक्स्ट फोर्थ क्या दिया, GST पेएबल, मतलब कहाँ पे आना, में यहाँ पे आना, GST पेएबल बोले तो यहाँ पे आना, क्या पे दे रहा है आगे, आउटवर्ड सप्लाई बोल रहा हूँ, आउटवर्ड का मतलब क्या है, सेल्स, सेल्स बोलते यहाँ पे आना, GST पेएबल ऑन इनवर्ड सप्लाई करके देख छोड़ा, यहाँ पे इनवर्ड सप्लाई बोल के दिया, तो इनवर्ड सप्लाई बोलते तो परचेज, यहाँ पे आना, GST पेएबल ऑन आउटवर्ड सप्लाई बोले तो सेल्स, यहाँ पे आना। अभी रेडीमेड दिया, रेडीमेड इंट्रा स्टेट सेल्स नहीं है, इंटर स्टेट सेल्स नहीं है, सभी को डैश डैश नहीं दिया, रेडीमेड दिया, GST पेएबल बोल के रेडीमेड दिया, GST पेएबल ऑन आउटवर्ड सप्लाई, ऑन आउटवर्ड सप्लाई रेडीमेड दिया। IGST कितना लो, 1,20,000, CGST कितना लो, 2,08,000, SGST कितना लो, 2,08,000, रेडीमेड दिया। ओके ये भी हो गया, पूरा क्वेश्चन कंप्लीट हुआ। अब टोटल करो बस, इसका तो ऑलरेडी तुम लोग टोटल करे, अब इसका टोटल करो, 22,000 प्लस 1,68,000 कितना होता है, 1,98,000, 30,000 प्लस 1,08,000, 1,38,000, 20,000 प्लस 1,08,000, 1,28,000, इसको क्या बोलते हैं, ITC अवेलेबल हो गया। नंबर 3 कंप्यूटेशन ऑफ यूटिलाइजेशन ऑफ ITC ऑफ लैब इंजीनियरिंग, पर्टिकुलर्स IGST, CGST, SGST, ये तो तुम्हारे पास फॉर्मेट रेडीमेड रहता। यहाँ पे क्या था, सबसे पहला आइटम GST पेएबल का रहता, GST पेएबल कहाँ से मिलता तुम्हारे को, यहाँ पे मिलता GST पेएबल, IGST कॉलम 1,20,000, CGST कॉलम 2,08,000, SGST कॉलम 2,08,000 हो गया, लेस ITC ऑन IGST, IGST बोले तो कहाँ पे जाना, कौन से कॉलम में, IGST कॉलम में जाना यहाँ पे, ठीक है। तो ITC कहाँ पे है तुम्हारा, यहाँ पे ITC ऑन IGST कितना है, 1,90,000, तुम लोग तुम्हारे पास अमाउंट कितना है अभी, 1,20,000, 1,20,000 में से तुम लोग कितना अमाउंट लेस करना, 1,90,000, तो तुम लोग नहीं कर सकते, क्यों बोलो, तुम्हारे पास है ही अमाउंट सिर्फ 1,20,000 है, इसलिए तुम लोग क्या करते बोलो, तुम्हारे पास जितना अमाउंट है देखो 1,20,000 उतना ही अमाउंट तुम लोग लेस करते हैं, 1,20,000 में से 1,90,000 एक्चुअली लेस करने का है, लेकिन नहीं होता लेस, 1,20,000 में से लेस नहीं होता, इसलिए सिर्फ 1,20,000 उतना ही लेस करो, अमाउंट यहाँ पे नील करके लिखो, ठीक है। हुआ 1,90,000 में से तुम लोग अमाउंट कितना लेस करें, यहाँ पे
1,20,000, तो बचा कितना अभी 70,000। कैसे 1,90,000 माइनस 1,20,000 करो, कितना बचा अमाउंट है 70,000। वो कहाँ से लेस करना, बाजू से, CGST कॉलम से 70,000 यहाँ से लेस करो। 2,08,000 माइनस 70,000, कैसे आया यहाँ पे 70,000 है 1,90,000 माइनस 1,20,000, 70,000 यहाँ से आया। तो इसमें से माइनस करो, कितना बचता 1,38,000। यहाँ से तो लेस नहीं करे, डैश सेम अमाउंट 2,08,000। तो ये 1,90,000 पूरा रिकवर होने, 1,20,000 प्लस 70,000 पूरा 1,90,000 पूरा रिकवर हुआ, खत्म, बैलेंस अवेलेबल। लेस ITC ऑन CGST, CGST वो तो कहाँ पे जाना अभी, CGST कॉलम में जाना, CGST कॉलम इधर है। तो ITC ऑन CGST कितना है 1,38,000 है, सेम अमाउंट तुम्हारे पास है भी, अमाउंट कितना है 1,38,000 है, तुम लोग लेस करने का कितना 1,38,000, सेम अमाउंट तुम लोग यहाँ पे टोटल करो 1,38,000 पूरा लेस करो तुम्हें, 1,38,000 माइनस 1,38,000 बचा कितना अमाउंट नील। तो यहाँ से तो लेस नहीं करे नील आता, यहाँ से भी लेस नहीं करे सेम आता अमाउंट 2,08,000 आता, इसको क्या बोलते हैं बैलेंस अवेलेबल। नेक्स्ट लेस ITC ऑन SGST, SGST बोले तो कहाँ कौन से कॉलम में जाना, SGST कॉलम में जाना, ठीक है। ITC ऑन SGST कितना है 1,28,000, तुम्हारे पास अमाउंट कितना यहाँ पे ऊपर है 2,08,000 है, 2,08,000 में से कितना अमाउंट लेस करना 1,28,000 अमाउंट लेस करना, 2,08,000 माइनस 1,28,000 लेस करो, कितना बचता अमाउंट है 80,000। यहाँ पे भी कुछ नहीं करे नील आता, यहाँ पे भी कुछ नहीं करे नील आता, नील नील 2 लाख में से इसला लेस कर दो, कितना है 80,000, इसको क्या बोलते हैं बैलेंस अवेलेबल। यहाँ पे तुम्हारा क्या हुआ आंसर कंप्लीट हुआ। पहला क्वेश्चन क्या है, व्हाट इज ITC फॉर द मंथ ऑफ जून 2024, ITC पूछ रहा, ITC तुम्हारे पास ऑलरेडी मिला, ITC अवेलेबल, एक है फर्स्ट आंसर का, फर्स्ट क्वेश्चन का आंसर। ओके सेकंड क्वेश्चन, हाउ डू यू यूटिलाइज ITC, यूटिलाइजेशन ऑफ ITC, ये है देखो बैलेंस अवेलेबल बोल के एंड में, बैलेंस अवेलेबल बोल के एंड में है नहीं, नील नील 80,000 बोल के, ये सेकंड क्वेश्चन का आंसर, ठीक है। ये है तुम्हारा ओवरऑल फोर्थ क्वेश्चन। होप you understood this question very well. Please take the screenshot. We will continue further problems. So ಈಗ next question ನೋಡ್ರಿಪ್ಪ, question number 5. ಕ್ವಶನ್ ನಂಬರ್ 5, SK ಡೈರಿ ಕರ್ನಾಟಕ ಎಲ್ಲೈತ್ರಿ ಕಂಪನಿ, ಅದು ಕರ್ನಾಟಕ ಒಳಗೈತ್ರಿ, ಆರ್ ಲೈಬಲ್ ಟು ಪೇ GST, ಏನ್ರಿ ಪೇ GST ಅಂದರೆ GST ಪೇಯಬಲ್ ಫಾರ್ ದಿ ಮಂತ್ ಆಫ್ May 2024 ಆರ್ ಆಸ್ ಅ ಫಾಲೋಸ್, GST ಪೇಯಬಲ್ IGST 2,20,000, CGST 3 lakh, SGST 3 lakh, ITC ಅವೈಲೇಬಲ್ ಅಂದರೆ ITC ಅವೈಲೇಬಲ್ ಐತೆ ನೋಡ್ರಿಪ್ಪ, ಇದು ITC ಅವೈಲೇಬಲ್, IGST 2,80,000 ಆಸ್ ಪರ್ ECL ಅಂದ್ರೆ ಏನ್ರಿಪ್ಪ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್, ಇಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್, IGST 2,80,000, CGST 90,000, SGST 3,20,000 ಆಫ್ ದ, ಇದು ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಆಫ್ ದ ITC ಆನ್ IGST on IGST, of the ITC on IGST, rupees 20,000 is relating to export supply, ಅಂದ್ರೆ ಏನ್ರಿಪ್ಪ, ಏನಿದು ITC on IGST, ಎಲ್ಲಿದು ITC ಅವೈಲೇಬಲ್ ಆನ್ IGST, ಎಷ್ಟು ಅಮೌಂಟ್ ಇದು 2,80,000, ಇದು ITC ಆನ್ IGST 2,80,000 ಒಳಗ ಈಸ್ ರಿಲೇಟಿಂಗ್ ಟು ಎಕ್ಸ್ಪೋರ್ಟ್ ಸಪ್ಲೈ, 20,000 ಏನೈತಿ ನೋಡ್ರಿಪ್ಪ ಎಕ್ಸ್ಪೋರ್ಟ್ ಸಪ್ಲೈ ಅಂತ್ರಿ, 20,000 ಏನಂತ್ರಿಪ್ಪ ಅದು ಎಕ್ಸ್ಪೋರ್ಟ್ ಸಪ್ಲೈ ಅಂತ್ರಿ, ಅಂದ್ರೆ ಏನ್ರಿ ITC ಆನ್ IGST 2,80,000 ಅಮೌಂಟ್ ಒಳಗ 20,000 rupees ಏನೈತಿ ನೋಡ್ರಿಪ್ಪ ಎಕ್ಸ್ಪೋರ್ಟ್ ಸಪ್ಲೈ ಐತಂತ್ರಿಪ್ಪ, ಅದಕ್ಕೆ ಏನ್ ಮಾಡ್ಬೇಕಾ ITC ಆನ್ IGST 2,80,000 ಮೈನಸ್ ಎಕ್ಸ್ಪೋರ್ಟ್ ಸಪ್ಲೈ ಎಷ್ಟಂತ್ರಿಪ್ಪ ಅದು 20,000 ಲೆಸ್ ಮಾಡ್ಬೇಕು, 2,80,000 ಮೈನಸ್ IGST 20,000 rupees ಲೆಸ್ ಮಾಡ್ರಿ, ಎಷ್ಟು ಬಂತ್ರಿಪ್ಪ 2,60,000, ಅದು ನಿಮ್ದು ಏನ್ರಿಪ್ಪ ITC ಆನ್ IGST. ಆಮೇಲೆ ಕ್ವಶನ್ಸ್ ನಂಬರ್ 1, ಹೌ ಡು ಯು ಟ್ರೀಟ್ ITC ಆನ್ ಎಕ್ಸ್ಪೋರ್ಟ್ ಸಪ್ಲೈ, ಲೆಸ್ ಮಾಡಬೇಕು, ಏನ್ರಿ ಲೆಸ್ ಮಾಡಬೇಕು ಅಂತ ಹೇಳ್ಬೇಕು ಅವರಿಗೆ. ನಂಬರ್ 2, ಕ್ಯಾಲ್ಕುಲೇಟ್ ದ GST ಪೇಯಬಲ್, ಇದು ಮಾಡ್ಬೇಕು. ಸಿಂಪಲ್ ಕ್ವಶನ್ ಐತ್ರಿ, ಶುರು ಮಾಡೋನ್ರಿ.
ಬರ್ರಿ ಇಲ್ಲಿ ಏನ್ರಿಪ್ಪ, ಇಲ್ಲಿ ಏನು ಕೊಟ್ಟಿಲ್ಲ ಅವರು, ರೆಡಿಮೇಡ್ ಕೊಟ್ಬಿಟ್ಟನ್ರಿ ಎಲ್ಲ ರೆಡಿಮೇಡ್. ಎಲ್ಲ ರೆಡಿ ಮಾಡಿತ್ರಿ. ಇದು ಸಿಂಪಲ್ ಕ್ವಶನ್ ಐತ್ರಿಪ್ಪ. ಇಲ್ಲಿ ಇಂಟ್ರಾ ಸ್ಟೇಟ್ ಸಪ್ಲೈ, ಇಂಟರ್ ಸ್ಟೇಟ್ ಸಪ್ಲೈ, ಇಂಟ್ರಾ ಸ್ಟೇಟ್ ಪರ್ಚೇಸ್, ಇಂಟರ್ ಸ್ಟೇಟ್ ಪರ್ಚೇಸ್ ಏನೂ ಕೊಟ್ಟಿಲ್ಲ. ಅಂದ್ರೆ ಏನ್ರಿಪ್ಪ, ಇದು ಫಾರ್ಮಾಟ್ ಯೂಸ್ ಆಗಂಗಿಲ್ಲ, ಇದು ಫಾರ್ಮಾಟ್ ಬರಂಗಿಲ್ಲ, ಇದು ಫಾರ್ಮಾಟ್ ಬರಂಗಿಲ್ಲ. ಏನ್ರಿ, ಫಸ್ಟ್ ಫಾರ್ಮಾಟ್ ಬರಂಗಿಲ್ಲ, ಸೆಕೆಂಡ್ ಫಾರ್ಮಾಟ್ ಬರಂಗಿಲ್ಲ, ಬರೀ ಡೈರೆಕ್ಟ್ ಥರ್ಡ್ ಫಾರ್ಮಾಟ್. ನಂಬರ್ 1 ಇದು ನಂಬರ್ 1 ಅಂತ ಹಾಕ್ರಿ ನಾವು, ಯಾಕೆ ಇದು ಬರಂಗಿಲ್ಲ, ಎರಡು ಫಾರ್ಮಾಟ್ ಬರಂಗಿಲ್ಲ. ನಂಬರ್ 1 ಅಂತ ಹಾಕ್ರಿ, ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ITC ಆಫ್ ಯಾವ್ದು ಕಂಪನಿ ರೀಪ್ಪ, SK ಡೈರಿ. SK ಡೈರಿ ಫಾರ್ ದಿ ಮಂತ್ ಆಫ್ ಮೇ 2024 ಅಂತ ಬರ್ರಿ ಪೂರಾ ಡೇಟ್. ಪರ್ಟಿಕ್ಯುಲರ್ಸ್ IGST, CGST, SGST. ಸಿಂಪಲ್ ಕ್ವಶನ್ ಐತ್ರಿಪ್ಪ, ಇದು ಭಾಳ ಸಿಂಪಲ್ ಕ್ವಶನ್ ಐತ್ರಿ. ಅದಕ್ಕೆ ಇದು ಫಾರ್ಮಾಟ್ ಯೂಸ್ ಮಾಡ್ಬೇಕು, ನಿಮ್ಮ ಬರೀ ಒಂದು ಫಾರ್ಮಾಟ್ ಯೂಸ್ ಮಾಡ್ಬೇಕು. ಫಸ್ಟ್ ಐಟಮ್ ಕಾಪಿ ಪೇಸ್ಟ್ ಮಾಡ್ರಿ, ಇದು ಏನ್ರಿ ಕಾಪಿ ಪೇಸ್ಟ್. ಫಸ್ಟ್ ಐಟಮ್ ಏನ್ರಿಪ್ಪ, ಇದು GST ಪೇಯಬಲ್. ಏನ್ರಿ GST ಪೇಯಬಲ್, ಎಲ್ಲೈತ್ರಿ GST ಪೇಯಬಲ್, ಅವನು ಕೊಟ್ಟಾನ್ರಿ. ಪೇ GST ಅಂದ್ರೆ ಏನ್ರಿಪ್ಪ, GST ಪೇಯಬಲ್. IGST ಎಷ್ಟು ಕೊಟ್ಟಾನ್ರಿಪ್ಪ, 2,20,000. GST ಪೇಯಬಲ್, IGST ಎಷ್ಟಿಪ್ಪ, 2,20,000. ಬರ್ರಿ ಇಲ್ಲಿ 2,20,000 ಕರೆಕ್ಟಾ. ನೆಕ್ಸ್ಟ್ CGST ಎಷ್ಟು ರೀ, 3 lakh. 3 lakh. SGST ಎಷ್ಟಿಪ್ಪ, 3 lakh. ಡನ್, ಮುಗಿತ್ರಿಪ್ಪ. GST ಪೇಯಬಲ್ ಮುಗಿತ್ರಿ, ರೆಡಿಮೇಡ್. ಈಗ ಐತೆ ನೋಡ್ರಿಪ್ಪ, ಲೆಸ್ ITC ಆನ್ IGST. ಲೆಸ್ ITC ಆನ್ IGST. ITC ಇಲ್ಲಿ ಐತೆ ನೋಡ್ರಿಪ್ಪ, ITC ಅವೈಲೇಬಲ್. ITC ಅವೈಲೇಬಲ್ ಅಂದ್ರೆ ಏನ್ರಿಪ್ಪ, ITC ಆನ್. ITC ಆನ್ IGST ಎಷ್ಟ್ರಿಪ್ಪ, ಟೋಟಲ್ ಅಮೌಂಟ್ 2,80,000. ಬಟ್ ಅಡ್ಜಸ್ಟ್ಮೆಂಟ್ ಒಳಗೆ ಏನು ಕೊಡ್ತಾನ್ರಿ ಇವರು, ಆಫ್ ದ ITC ಆನ್ IGST. ನಿಮ್ದು ITC ಆನ್ IGST 2,80,000 ಐತ್ರಿ, ಓಕೆ, ನೋ ಪ್ರಾಬ್ಲಮ್. ಬಟ್ ಅವನು ಏನು ಕಟ್ತಾನ್ರಿ ನಿಮಗೆ, ITC ಆನ್ IGST ₹20,000 ಈಸ್ ರಿಲೇಟಿಂಗ್ ಟು ಎಕ್ಸ್ಪೋರ್ಟ್ ಸಪ್ಲೈ. ಇದು 2,80,000 ಒಳಗೆ 20,000 rupees ಏನೈತ್ರಿಪ್ಪ, ಎಕ್ಸ್ಪೋರ್ಟ್ ಸಪ್ಲೈ ಐತ್ರಿ. ಅದು ಮೈನಸ್ ಮಾಡಿಲೇ ತಗೋಬೇಕು ನೀವು, ತಿಳಿತ್ರಿ. ITC ಆನ್ IGST ಎಷ್ಟ್ರಿಪ್ಪ, ಇದು ಆಕ್ಚುಲಿ ಅಮೌಂಟ್ 2,80,000. ತಗೋರಿ ಇಲ್ಲಿ ಬ್ರಾಕೆಟಲ್ಲೇ 2,80,000 ಮೈನಸ್ ಎಷ್ಟು ಅಂತ್ರಿಪ್ಪ, ಇದು ಎಷ್ಟು ಲೆಸ್ ಮಾಡ್ಬೇಕಂತ್ರಿಪ್ಪ, 20,000 rupees. 20,000 rupees ಲೆಸ್ ಮಾಡಿರಿ. 20,000 rupees ಲೆಸ್ ಮಾಡಿರಿ. ಎಷ್ಟು ಬಂತ್ರಿಪ್ಪ ಈಗ, ನಾನು ಸಣ್ಣದು ಹಾಕ್ತೇನೆ ರೀ, ಜಾಗ ಇಲ್ಲಲ್ಲ ಅಷ್ಟು. ಎಷ್ಟದು, 2,80,000. 2,80,000 ಅದರೊಳಗೆ ಎಷ್ಟು ಲೆಸ್ ಮಾಡ್ಬೇಕಂತ್ರಿಪ್ಪ, 20,000 rupees. ಎಷ್ಟು ಬಂತ್ರಿ, 2,60,000 rupees. 2,60,000 rupees ಬಂದು ನೋಡ್ರಿಪ್ಪ. ITC ಆನ್ IGST 2,80,000 ಮೈನಸ್ ಅದರೊಳಗೆ ಎಷ್ಟು, ITC ಆನ್ IGST ಒಳಗೆ ಎಷ್ಟು ಅಂತ್ರಿಪ್ಪ, 20,000 ಮಿಕ್ಸ್ ಐತಂತ್ರಿಪ್ಪ, ಅದಕ್ಕೆ 20,000 ತೆಗೀರಿದ್ದು ಮೈನಸ್ ಮಾಡಿರಿ. ಎಷ್ಟು ಬಂತ್ರಿಪ್ಪ ಈಗ, 2,60,000. ಇದು ನಿಮ್ದು ಆ್ಯಕ್ಚುಲಿ ITC ಆನ್ IGST 2,60,000 rupees. ITC ಆನ್ IGST ಅಂದರೆ ಯಾವ ಕಾಲಮ್ ಹೋಗ್ಬೇಕು ನೀವು, ಫಸ್ಟ್ ಈಗ IGST ಕಾಲಮಲ್ಲೇ ಹೋಗ್ಬೇಕಿಲ್ಲ. IGST ಕಾಲಮಲ್ಲೇ ಎಷ್ಟು ಲೆಸ್ ಮಾಡಬೇಕು ನೀವು ಈಗ, 2,60,000 rupees ಇಲ್ಲಿ ಲೆಸ್ ಮಾಡಬೇಕು. ಬಟ್ ಮಾಡೋಕೆ ಬರಂಗಿಲ್ಲ, ಯಾಕ್ರಿಪ್ಪ, ನಿಮ್ಮ ಕಡೆ ಎಷ್ಟು ಅಮೌಂಟ್ ಐತ್ರಿ ಇಲ್ಲೇ, 2,20,000 rupees ನಿಮ್ಮ ಕಡೆ ಅಮೌಂಟ್ ಐತ್ರಿ. ಲೆಸ್ ಮಾಡೋಕೆ ಅಮೌಂಟ್ ಎಷ್ಟು ಐತ್ರಿಪ್ಪ ನಿಮ್ಮ ಕಡೆ, 2,60,000. 2,20,000 ಒಳಗೆ 2,60,000 ಲೆಸ್ ಮಾಡೋಕೆ ಬರಂಗಿಲ್ಲ. ಎಷ್ಟು ಅಮೌಂಟ್ ಐತೆ ನೋಡ್ರಿ ನಿಮ್ಮ ಕಡೆ, ಅಷ್ಟು ಅಮೌಂಟ್ ಲೆಸ್ ಮಾಡಿರಿ. ಕಮ್ಮಿ ಅಮೌಂಟ್ ಐತ್ರಿ ನಿಮ್ಮ ಕಡೆ, ಅದು ಕಮ್ಮಿ ಅಮೌಂಟ್ ಲೆಸ್ ಮಾಡಿರಿ. 2,20,000 ಲೆಸ್ ಮಾಡಿರಿ ನೀವು. 2,60,000 ಲೆಸ್ ಮಾಡ್ಬೇಕು, ಬಟ್ ಮಾಡೋಕೆ ಬರಂಗಿಲ್ಲ. ನಿಮ್ಮ ಕಡೆ 2,20,000 ಅಷ್ಟು ಐತ್ರಿಪ್ಪ, ಅದಕ್ಕೆ ಎಷ್ಟು ಲೆಸ್ ಮಾಡಿರಿಪ್ಪ, 2,20,000 ಮೈನಸ್ 2,20,000 ಎಷ್ಟು ಬಂತ್ರಿಪ್ಪ ಈಗ ಬ್ಯಾಲೆನ್ಸ್, ನಿಲ್ ಬಂತ್ರಿ. ಓಕೆ, ಈಗ ನೋಡ್ರಿ 2,20,000 ನಿಮ್ಮ ಕಡೆ ಬ್ಯಾಲೆನ್ಸ್ ಐತ್ರಿ. ಬಟ್ ಲೆಸ್ ಮಾಡೋಕೆ ಅಮೌಂಟ್ ಎಷ್ಟ್ರಿಪ್ಪ, 2,60,000 ಲೆಸ್ ಮಾಡೋಕೆ ಬರಂಗಿಲ್ಲ. ಅದಕ್ಕೆ ಏನ್ರಿಪ್ಪ, ಬರೀ 2,20,000 ಅಷ್ಟು ಲೆಸ್ ಮಾಡಿರಿ. ಈಗ ಎಷ್ಟು ಲಾಸ್ ಹೊಡಿತೀರಿಪ್ಪ ಬ್ಯಾಲೆನ್ಸ್, ಈಗ 2,60,000 ಒಳಗೆ ಬರೀ 2,20,000 ಅಷ್ಟು ಹೋಗಿತ್ರಿಪ್ಪ. ಇನ್ನೂ ಲಾಸ್ ಬಾಕಿ ಐತ್ರಿ. 2,60,000 ಒಳಗೆ 2,20,000 ಹೋಗಿತ್ರಿ. ಬಾಕಿ ಎಷ್ಟು ಲಾಸ್ ಐತ್ರಿಪ್ಪ, ಇನ್ನೂ 2,60,000 ಮೈನಸ್ 2,20,000 ಎಷ್ಟು ಬ್ಯಾಲೆನ್ಸ್ ಬಾಕಿ ಐತ್ರಿಪ್ಪ, ಇನ್ನೂ 40,000 ಬ್ಯಾಲೆನ್ಸ್ ಬಾಕಿ ಐತ್ರಿ. ಇನ್ನು 2,60,000 ಪೂರ ಅಮೌಂಟ್ ಬರಬೇಕಿಲ್ಲ, ಬಟ್ ಬಂದಿಲ್ಲ. ಎಷ್ಟು ಬ್ಯಾಲೆನ್ಸ್ ಹೊಡಿತ್ರಿಪ್ಪ ಈಗ, 2,60,000 ಮೈನಸ್ 2,20,000 ಬ್ಯಾಲೆನ್ಸ್ ಎಷ್ಟು ಐತ್ರಿಪ್ಪ ಈಗ, 40,000. 40,000 ಬ್ಯಾಲೆನ್ಸ್ ಅಲ್ಲಿ ತೆಗಿಬೇಕು, ಇಲ್ಲಿ ಬಾಜುವಿಂದ ತೆಗಿಬೇಕು, ಬಾಜುವಿಂದ 40,000. ಹಾಂ, 3 lakh ಮೈನಸ್ 40,000 2,60,000.
ಈಗ ಪೂರ ಅಮೌಂಟ್ ಹೋಗಿತ್ತು ನೋಡ್ರಿ ಹೆಂಗ್ರಿಪ್ಪ 2,60,000 ತೆಗಿಬೇಕಿತ್ರಿಪ್ಪ ಬಟ್ ಇಲ್ಲೇ ಎಷ್ಟ್ರಿಪ್ಪ 2,20,000 ಆಮೇಲೆ 40,000 ಇಲ್ಲೇ 2,20,000 ಪ್ಲಸ್ 40,000 ಎಷ್ಟ್ರಿಪ್ಪ ಟೋಟಲ್ 2,60,000 ಪೂರ ಅಮೌಂಟ್ ಹೋಗಿತ್ರಿ ಈಗೇನ್ರಿಪ್ಪ ಪೂರ ಅಮೌಂಟ್ ಹೋಗಿತ್ರಿ ಈಗ ಪ್ರಾಬ್ಲಮ್ ಇಲ್ಲ ಇಲ್ಲಿ ಏನು ಲೆಸ್ ಮಾಡಿಲ್ಲ ನೀವು ಅದಕ್ಕೆ ಏನ್ರಿ ಇಲ್ಲಿ ಏನು ಲೆಸ್ ಮಾಡಿಲ್ಲ ಅದಕ್ಕೆ ಹೆಂಗ್ರಿಪ್ಪ ಸೇಮ್ ಟು ಸೇಮ್ 3 ಲ್ಯಾಕ್ ಹಂಗೈತ್ರಿ ಹಂಗೆ ಬರೀರಿ 3 ಲ್ಯಾಕ್ ಡನ್ ಓಕೆ ಇದು ಏನ್ರಿಪ್ಪ ಬ್ಯಾಲೆನ್ಸ್ ಅವೈಲೇಬಲ್ ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಇಲ್ಲೈತ್ರಿಪ್ಪ ನಿಮ್ದು ಕಾಲಮ್ ಸಿ ಜಿ ಎಸ್ ಟಿ ಇಲ್ಲೈತ್ರಿ ಕಾಲಮ್ ನಿಮ್ದು ಐ ಟಿ ಸಿ ಬೇಕು ನಿಮಗೆ ಐ ಟಿ ಸಿ ಎಷ್ಟೈತ್ರಿಪ್ಪ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಎಷ್ಟೈತ್ರಿ 90,000 ಐತ್ರಿ ನಿಮ್ಮ ಕಡೆ ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಇಲ್ಲಿ 2,60,000 ನೀವು ಲೆಸ್ ಮಾಡ್ಬೇಕು ಎಷ್ಟ್ರಿಪ್ಪ 90,000 ಪೂರ ಅಮೌಂಟ್ 90,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ ಯಾಕಂದರೆ ಇಲ್ಲೇ ಜಾಸ್ತಿ ಅಮೌಂಟ್ ಐತ್ರಿಪ್ಪ ಇಲ್ಲಿ 90,000 ಪೂರ ಅಮೌಂಟ್ ಲೆಸ್ ಮಾಡಿರಿ 90,000 ಲೆಸ್ ಮಾಡಿರಿ ಎಷ್ಟ್ರಿಪ್ಪ 2,60,000 ಮೈನಸ್ 90,000 ಎಷ್ಟು ಬ್ಯಾಲೆನ್ಸ್ ಹೋಗ್ತೀರಿಪ್ಪ 1,10,000 ಎಷ್ಟು ರೀ 1,10,000 1,10,000 ಇಲ್ಲಿ ನಿಲ್ ಏನು ಮಾಡಿಲ್ಲ ಇಲ್ಲಿ ಅದಕ್ಕೆ ಹೆಂಗ್ರಿಪ್ಪ ಇಲ್ಲಿ ಸೇಮ್ ನಿಲ್ ಕರೆಕ್ಟಾ ಇಲ್ಲಿ ಏನು ಟಚ್ ಮಾಡಿಲ್ಲ ಸೇಮ್ ಟು ಸೇಮ್ 3 ಲ್ಯಾಕ್ ಸೇಮ್ ಟು ಸೇಮ್ ಬರ್ತೈತೆ ಇಲ್ಲಿ ಕರೆಕ್ಟಾ ಇದು ಏನ್ರಿಪ್ಪ ಬ್ಯಾಲೆನ್ಸ್ ಅವೈಲೇಬಲ್ ಪೂರ ಅಮೌಂಟ್ ಹೋಗಿತ್ರಿ ಇದು ಏನ್ರಿಪ್ಪ ಪೂರ ಅಮೌಂಟ್ ಹೋಗಿತ್ರಿ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇಲ್ಲಿ ಬರ್ರಿಪ್ಪ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಸಾರಿ ಎಸ್ ಜಿ ಎಸ್ ಟಿ ಅಂದರೆ ಎಲ್ಲಿ ಹೋಗ್ಬೇಕು ನೀವು ಇಲ್ಲಿ ಹೋಗ್ಬೇಕು ಎಸ್ ಜಿ ಎಸ್ ಟಿ ಅಂದರೆ ಎಲ್ಲಿ ಹೋಗ್ಬೇಕು ನೀವು ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಹೋಗ್ಬೇಕು ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಹಾಂ ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ಎಷ್ಟಿತ್ರಿಪ್ಪ ಇಲ್ಲಿ 3,20,000 ಐತ್ರಿ ಎಷ್ಟ್ರಿಪ್ಪ 3,20,000 ಬಟ್ ನಿಮ್ಮ ಕಡೆ ಅಮೌಂಟ್ ಎಷ್ಟಿತ್ರಿಪ್ಪ ಇಲ್ಲಿ ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಬರೀ 3 ಲ್ಯಾಕ್ ರುಪೀಸ್ ನಿಮ್ಮ ಕಡೆ ಅಮೌಂಟ್ 3 ಲ್ಯಾಕ್ ರೂಪಾಯಿ ಐತ್ರಿ ಬಟ್ ನೀವು ಲೆಸ್ ಮಾಡ್ಬೇಕಷ್ಟು 3,20,000 ಲೆಸ್ ಮಾಡಕ್ಕೆ ಬರಂಗಿಲ್ಲ ಯಾಕ್ರಿಪ್ಪ ಜಾಸ್ತಿ ಅಮೌಂಟ್ ಐತ್ರಿ ಲೆಸ್ ಮಾಡಕ್ಕೆ ಅಮೌಂಟ್ ಜಾಸ್ತಿ ಅಮೌಂಟ್ ಐತ್ರಿ ಬಟ್ ನಿಮ್ಮ ಕಡೆ ಕಮ್ಮಿ ಅಮೌಂಟ್ ಐತ್ರಿಪ್ಪ ಅದಕ್ಕೆ ನೀವು ಬರೀ ಎಷ್ಟು ಲೆಸ್ ಮಾಡ್ತೀರಿಪ್ಪ 3,20,000 ಲೆಸ್ ಮಾಡಕ್ಕೆ ಬರಂಗಿಲ್ಲ ನಿಮ್ಮ ಕೈಯಾಗೆ ಎಷ್ಟಿತ್ರಿಪ್ಪ ಬರೀ 3 ಲ್ಯಾಕ್ ರೂಪಾಯಿ ಅಷ್ಟು ಲೆಸ್ ಮಾಡಿರಿ 3 ಲ್ಯಾಕ್ ಅಷ್ಟು ಲೆಸ್ ಮಾಡಿರಿ ನೀವು 3 ಲ್ಯಾಕ್ ಅಷ್ಟು ಲೆಸ್ ಮಾಡಿರಿಪ್ಪ ಈಗ ನಿಲ್ ಆ್ಯಕ್ಚುಲಿ ಎಷ್ಟು ಬರಿಬೇಕು ಇಲ್ಲಿ ನಿಲ್ ಬರಿಬೇಕು ಆ್ಯಕ್ಚುಲಿ ಎಷ್ಟು ಬರಿಬೇಕಿಲ್ಲ ನಿಲ್ ಬರಿಬೇಕು ಓಕೆ ತಡೀರಿಪ್ಪ ನಿಲ್ ಬರಿಬೇಕಿಲ್ಲ 3,20,000 ಒಳಗೆ ಎಷ್ಟು ಬ್ಯಾಲೆನ್ಸ್ ನೀವು ಖಾಲಿ ಮಾಡಿರಿಪ್ಪ ಈಗ ಬರೀ 3 ಲ್ಯಾಕ್ ರೂಪಾಯಿ 3,20,000 ಒಳಗೆ ಎಷ್ಟು ಬ್ಯಾಲೆನ್ಸ್ ಖಾಲಿ ಮಾಡಿರಿ ನೀವು ಈಗ ಬರೀ 3 ಲ್ಯಾಕ್ ರುಪೀಸ್ ಎಷ್ಟು ಬ್ಯಾಲೆನ್ಸ್ ಐತ್ರಿಪ್ಪ ಈಗ ಇನ್ನು 3,20,000 ಮೈನಸ್ 3 ಲ್ಯಾಕ್ ರುಪೀಸ್ ಎಷ್ಟು ಬ್ಯಾಲೆನ್ಸ್ ಐತ್ರಿಪ್ಪ ಈಗ ಬರೀ 20,000 ರುಪೀಸ್ ಬ್ಯಾಲೆನ್ಸ್ ಇನ್ನೂ ಬಾಕಿ ಐತ್ರಿ 3,20,000 ಮೈನಸ್ 3 ಲ್ಯಾಕ್ ರುಪೀಸ್ ಎಷ್ಟು ಬ್ಯಾಲೆನ್ಸ್ ಬಾಕಿ ಐತ್ರಿಪ್ಪ ಈಗ 20,000 ಬ್ಯಾಲೆನ್ಸ್ ಬಾಕಿ ಐತ್ರಿ ಅದು ಎಲ್ಲಿಂದ ತೆಗಿಬೇಕಾ ಐ ಜಿ ಎಸ್ ಟಿ ಕಾಲಮಲ್ಲಿ ತೆಗಿಬೇಕು ಐ ಜಿ ಎಸ್ ಟಿ ಕಾಲಮಲ್ಲಿ ಇಲ್ಲಿ ತೆಗಿಬೇಕು ಬಟ್ ಇಲ್ಲಿ ಮೇಲೆ ಬ್ಯಾಲೆನ್ಸ್ ಎಷ್ಟಿತ್ರಿಪ್ಪ ಈಗ ನಿಲ್ ಐತ್ರಿ ಝೀರೋ ಐತ್ರಿ ಝೀರೋಯಿಂದ 20,000 ಲೆಸ್ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಏನು ಮಾಡ್ತಿರಿದ್ದು 3,20,000 ಒಳಗೆ ಬರೀ 3 ಲ್ಯಾಕ್ ಅಮೌಂಟ್ ಅಷ್ಟು ಹೋಗಿತ್ರಿಪ್ಪ ಇನ್ನು ಬ್ಯಾಲೆನ್ಸ್ ಎಷ್ಟು ಬಾಕಿ ಐತ್ರಿ ಇಲ್ಲಿ ಲೆಸ್ ಮಾಡಕ್ಕೆ ಬರಂಗಿಲ್ಲ ಅಮೌಂಟ್ ಇಲ್ಲ ಅಲ್ಲಿ ಬ್ಯಾಲೆನ್ಸ್ ಎಷ್ಟು ಬಾಕಿ ಐತ್ರಿ ಇನ್ನು 20,000 ರುಪೀಸ್ ಬ್ಯಾಲೆನ್ಸ್ ಇನ್ನೂ ಬಾಕಿ ಐತ್ರಿ ಅದಕ್ಕೆ ಏನ್ರಿಪ್ಪ ಬ್ರಾಕೆಟಲ್ಲೇ ಬರೀರಿದ್ದು ಬ್ರಾಕೆಟ್ 20,000 ಬ್ಯಾಲೆನ್ಸ್ ಇನ್ನೂ ಬಾಕಿ ಐತ್ರಿ ಬ್ರಾಕೆಟ್ 20,000 ಬ್ಯಾಲೆನ್ಸ್ ಇನ್ನೂ ಬಾಕಿ ಐತ್ರಿಪ್ಪ 3,20,000 ಮೈನಸ್ 3 ಲ್ಯಾಕ್ ರುಪೀಸ್ 20,000 ಬ್ಯಾಲೆನ್ಸ್ ಬಾಕಿ ಐತ್ರಿ ಬಟ್ ಇಲ್ಲೇ ಲೆಸ್ ಮಾಡಕ್ಕೆ ಬರಂಗಿಲ್ಲ ಯಾಕ್ರಿಪ್ಪ ಇಲ್ಲಿ ನಿಲ್ ಬ್ಯಾಲೆನ್ಸ್ ಐತ್ರಿ ನಿಲ್ ಒಳಗೆ ಬ್ಯಾಲೆನ್ಸ್ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಏನ್ರಿಪ್ಪ ಸೇಮ್ ಟು ಸೇಮ್ 20,000 ರುಪೀಸ್ ಬ್ಯಾಲೆನ್ಸ್ ಇಲ್ಲೇ ಶಿಫ್ಟ್ ಮಾಡಿಬಿಡ್ರಿಪ್ಪ ಓಕೆ ಇಲ್ಲೇ ಲೆಸ್ ಮಾಡಕ್ಕೆ ಬರಂಗಿಲ್ಲ ಇಲ್ಲೇ ಹಾಂ 1,10,000 ರುಪೀಸ್ ಸೇಮ್ ಟು ಸೇಮ್ ಬರೀರಿಪ್ಪ 1,10,000 ರುಪೀಸ್ ಇಲ್ಲೇ ನಿಲ್ ಐತ್ರಿ ನಿಲ್ ಬರೀರಿ ಇಲ್ಲಿ ಇದು ಏನ್ರಿಪ್ಪ ಬ್ಯಾಲೆನ್ಸ್ ಅವೈಲೇಬಲ್ ಮುಗೀತು ನೋಡ್ರಿಪ್ಪ ಫಸ್ಟ್ ಕ್ವಶನ್ ಏನ್ರಿ ನಿಮ್ದು ಹೌ ಡು ಯು ಟ್ರೀಟ್ ಐ ಟಿ ಸಿ ಆನ್ ಎಕ್ಸ್ಪೋರ್ಟ್ ಸಪ್ಲೈ ಐ ಟಿ ಸಿ ಆನ್ ಎಕ್ಸ್ಪೋರ್ಟ್ ಸಪ್ಲೈ ನೀವು ಏನು ಮಾಡಿರಿಪ್ಪ ಇಲ್ಲೇ ಲೆಸ್ ಮಾಡಿರಿಪ್ಪ ಏನ್ರಿ ಲೆಸ್ ಮಾಡಿರಿ ಇದು ಆನ್ಸರ್ ನೋಡ್ರಿಪ್ಪ ಫಸ್ಟ್ ಕ್ವಶನ್ದ ಆನ್ಸರ್ ಇದು ತೋರಿಸ್ಬೇಕು ನೀವು ಅಲ್ಲೇ ಇದು ಏನ್ರಿ ತೋರಿಸ್ಬೇಕಲ್ಲೇ ಐ ಜಿ ಎಸ್ ಏನ್ರಿಪ್ಪ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಇಸ್ ಈಕ್ವಲ್ ಟು ರುಪೀಸ್ 2,80,000 ಮೈನಸ್ ಎಕ್ಸ್ಪೋರ್ಟ್ ಸಪ್ಲೈ 20,000 rupees is equal to ITC on IGST is equal to 2,60,000 ಇದು ತೋರಿಸ್ಬೇಕಲ್ಲೇ ಇದು ಫಸ್ಟ್ ಆನ್ಸರ್ ಸೆಕೆಂಡ್ ಆನ್ಸರ್ ಏನ್ರಿಪ್ಪ ಕ್ಯಾಲ್ಕುಲೇಟ್ ದ ಜಿ ಎಸ್ ಟಿ ಪೇಬಲ್ ಅಂದರೆ ಇದು ಏನ್ರಿ ಇದು ಆನ್ಸರ್ ಇದು ಏನ್ರಿಪ್ಪ ಮುಗಿತು ನೋಡ್ರಿ ಇದು ಏನ್ರಿಪ್ಪ ಸಿಂಪಲ್ ಕ್ವಶನ್ ಏನ್ರಿ ಸಿಂಪಲ್ ಕ್ವಶನ್ ಆಯ್ತಲ್ಲ ಓಕೆ फर्स्ट फॉर्मेट सेकंड फॉर्मेट यूज ಮಾಡಕ್ಕೆ ಬರಂಗಿಲ್ಲ ಇಲ್ಲಿ ಈಸಿ ಐತಿ समझ में आप लोगों को क्वेश्चन क्या है क्वेश्चन बहुत सिंपल है क्या पूछा है एसके डायरी कर्नाटका हाँ आर लाइबल टू पे जीएसटी का मतलब क्या है जीएसटी पेएबल
फॉर द मंथ ऑफ मई 2024 आर एज फॉलोज बोल के जीएसटी पेबल का दिया रेडीमेड ने, जीएसटी पेबल रेडीमेड दिया तो फॉर्मेट की जरूरत नहीं हमारे को। उसके बाद में आईटीसी अवेलेबल एज पर ईसीएल मतलब इलेक्ट्रॉनिक क्रेडिट लेजर, इलेक्ट्रॉनिक कैश लेजर, ये भी रेडीमेड दिया। आईटीसी अवेलेबल भी क्या दिया, रेडीमेड दिया, तो इसकी भी जरूरत नहीं है हमारे को। तो सिर्फ थर्ड फॉर्मेट की उतना ही जरूरत है हमारे कंप्यूटेशन ऑफ यूटिलाइजेशन ऑफ आईटीसी ऑफ एसके डायरी पर्टिकुलर्स आईजीएसटी सीजीएसटी एसजीएसटी। तो फॉर्मेट कॉपी पेस्ट कर लो तुम लोग। जीएसटी पेएबल, जीएसटी पेएबल रेडीमेड दिया हमारे को। जीएसटी पेएबल आईजीएसटी कितना 2,20,000, सीजीएसटी कितना 3 लाख, एसजीएसटी कितना 3 लाख। हो गया। ओके, अब देखो यहाँ पे लेस आईटीसी ऑन आईजीएसटी, ये बहुत इंपॉर्टेंट। कहाँ है तुम्हारा आईटीसी ऑन आईजीएसटी, कितना है वो 2,80,000। इसको लिख लो ब्रैकेट में, आईटीसी ऑन आईजीएसटी ब्रैकेट में 2,80,000। क्यों डायरेक्ट नहीं लिया हमें, यहाँ पे देखो सेंटेंस दिया, एक सेंटेंस दिया ऑफ द आईटीसी ऑन आईजीएसटी। जो आईटीसी ऑन आईजीएसटी देखो 2,80,000 रुपीज, इसके अंदर क्या बोल रहा हूँ 20,000 इज रिलेटिंग टू एक्सपोर्ट सप्लाई। मतलब आईटीसी ऑन आईजीएसटी 2,80,000 के अंदर 20,000 रुपीज जो है देखो वो एक्सपोर्ट सप्लाई है बोल के दे रहा हूँ, इसके अंदर मिक्स है वो, तो हमें लेस करना उसको। आईटीसी ऑन आईजीएसटी कितना अमाउंट है तुम्हारे पास 2,80,000 रुपीज, इसके अंदर कितना मिक्स है, एक्सपोर्ट सप्लाई मिक्स है, वो एक्सपोर्ट सप्लाई 20,000 अमाउंट मिक्स है, तो उसको माइनस करो, बचा कितना 2,60,000 रुपीज। ये तुम हम लोग यहाँ पे लेस करना अमाउंट, ठीक है, समझ में आया ये इसका मीनिंग। ओके, अब आया ना तुम्हारा 2,60,000 रुपीज है। तो आईटीसी ऑन आईजीएसटी, आईजीएसटी बोलो तो कहाँ पे जाना तुम्हें, आईजीएसटी कॉलम में जाना। यहाँ पे तुम्हारे पास अमाउंट कितना है 2,20,000 रुपीज है, तुम्हें लेस करने का अमाउंट कितना भी 2,60,000, तो लेस नहीं कर सकते। क्यों बोला, तुम्हारे पास है अमाउंट 2,20,000, तुम्हें लेस करने का अमाउंट 2,60,000, लेस नहीं कर सकते, इसलिए बड़े सिर्फ 2,20,000 उतना ही लेस करो। तुम्हें अमाउंट कितना बचा भी, नील बचा। तुम्हारे पास था कितना लेस करने का 2,60,000, तुम्हें लेस कितना करे 2,20,000, तो बचा कितना भी 2,60,000 माइनस 2,20,000 बचा कितना 40,000। वो कहाँ से लेस करते हैं, बाजू से 40,000 रुपये लेस करो यहाँ पे। 3 लाख माइनस 40,000 बचा कितना 2,60,000, यहाँ पे क्या बचा, नील बचा, तो यहाँ पर टच नहीं करे, सेम 3 लाख, इसको बोलते हैं बैलेंस अवेलेबल। 2,20,000 प्लस 40,000 कितना हुआ 2,60,000 रुपीज, पूरा अमाउंट रिकवर हुआ नहीं, तो पूरा अमाउंट रिकवर हुआ, समझ में आया। ओके, नेक्स्ट लेस आईटीसी ऑन सीजीएसटी, सीजीएसटी बोलते कहाँ पे जाना तुम्हें, सीजीएसटी कॉलम में जाना। तो आईटीसी ऑन सीजीएसटी कितना है 90,000 रुपीज है, तो तुम्हारे पास अमाउंट कितना है यहाँ पे 2,60,000 रुपीज, तो तुम्हें 2,60,000 के अंदर ये 90,000 रुपीज लेस कर सकते हैं, आराम से लेस कर सकते हैं 90,000 रुपीज पूरा लेस करो, कितना बचा 1,10,000, इसको नील, यहाँ पे कुछ भी टच नहीं करे, इसलिए 3 लाख रुपीज, उसको क्या बोलते हैं बैलेंस अवेलेबल। नेक्स्ट है भी लेस आईटीसी ऑन एसजीएसटी, एसजीएसटी वो तो कहाँ पे जाना तुम लोग, एसजीएसटी कॉलम में जाना, ठीक है। तुम्हारे पास अमाउंट कितना है भी यहाँ पे 3 लाख रुपीज है, तो आईटीसी ऑन एसजीएसटी कितना पूछ रहा है 3,20,000 रुपीज, तुम्हारे पास अमाउंट 3 लाख रुपीज है, उन्हें कितना लेस करने के लिए पूछ रहा है 3,20,000 रुपीज, नहीं कर सकते तुम्हारे लेस, उतना ज्यादा अमाउंट है वो, सिर्फ तुम्हें कितना लेस कर सकते हो, तुम्हारे पास जितना अमाउंट है देखो 3 लाख रुपीज, 3 लाख रुपीज उतना ही तुम लोग पे कर सकते हैं, 3 लाख रुपीज। ओके, 3,20,000 तुम लोग अमाउंट लेस करने का था, 3,20,000 ना, उसमें से तुम्हें लेस कितना करे 3 लाख रुपीज, बचा कितना भी 20,000 रुपीज बचा, वो कहाँ से लेस करना तुम्हें आईजीएसटी कॉलम में से लेस करना, यहाँ से लेस करना। लेकिन तुम्हारे पास यहाँ पे ऊपर कितना बैलेंस है, नील बैलेंस है, मतलब जीरो बैलेंस है, जीरो में से अमाउंट लेस करना था 20,000 रुपीज, इसलिए तुम क्या करते उसको सेम उसी कॉलम में पेश करते, अगले साल ट्रांसफर करते उसको, ब्रैकेट में 20,000 रुपीज अगले साल ट्रांसफर करते। तो इसमें से नहीं करे सेम 1,10,000, इसमें से भी नहीं करे, नील आया, तो उसको क्या बोलते हैं बैलेंस अवेलेबल। पहला क्वेश्चन क्या पूछा था तुम्हारे को ने, हाउ डू यू ट्रीट आईटीसी ऑन एक्सपोर्ट सप्लाई बोल के पूछा था। एक्सपोर्ट सप्लाई तुम लोग आईटीसी में क्या करना करके पूछा था तुम्हारे को ने, तुम लोग यहाँ पे लेस करे, इसको दिखाना वहाँ पे, इसको सेम को दिखाना वहाँ पे। हाँ, आईटीसी ऑन आईजीएसटी 2,80,000 माइनस एक्सपोर्ट सप्लाई 20,000 इज इक्वल टू आईटीसी ऑन आईटीसी ऑन आईजीएसटी इज इक्वल टू 2,60,000 रुपीज, ये सो सेम कैलकुलेशन यहाँ पे दिखाना उसको, इतना पार्ट उसको यहाँ पे दिखाना। ये फर्स्ट का आंसर हुआ। सेकंड का आंसर क्या पूछा उन्होंने, कैलकुलेट द जीएसटी पेबल, तो तुम लोग यहाँ पे जीएसटी पेबल कितना करे फाइनल में करके, ये वाला कितना पे करके पूछ रहा हूँ, तो हम लोग इसका भी आंसर यहाँ पे है। ये क्या है, सिंपल क्वेश्चन हुआ यहाँ पे, समझ में आया। ओके, प्लीज टेक द स्क्रीनशॉट ऑफ दिस, वी विल डिस्कस सम मोर प्रॉब्लम्स। थैंक यू ऑल ऑफ यू।
ಐಮ್ ಸೋ ಸಾರಿ, ಪ್ರಾಬ್ಲಮ್ ಒಳಗೆ ಸ್ವಲ್ಪ ತಪ್ಪಾಗಿತ್ತು ರೀ. ಏನು ತಪ್ಪಾಗಿತ್ತಿಲ್ಲ, ಸ್ವಲ್ಪ ಏನ್ರಿಪ್ಪ ಇದು 2,60,000 ಮೈನಸ್ 90,000 ಮಾಡಿರಿಪ್ಪ ಎಷ್ಟು ರೀ? 1,70,000. ಎಷ್ಟು ರೀ? 1,70,000 ಹೌದಲ್ಲ? ಸೇಮ್ 1,70,000 ಬರೀರಿಲ್ಲ, 1,70,000. ಓಕೆ, ಅಷ್ಟು ನೋಡ್ರಿಪ್ಪ. ಇದು 1,10,000 ಅಲ್ಲ, ಇದು 1,70,000. ಇದು ಏನ್ರಿ 1,70,000 ಅಷ್ಟು. ಓಕೆ, ಸಾರಿ ಫಾರ್ ದ ಮಿಸ್ಟೇಕ್. Please take the screenshot of this. ಸೊ ಈಗ ಬರ್ರಿಪ್ಪ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಲಾಸ್ಟ್ ಕ್ವಶನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC. ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್. ಈಸಿ ಐತ್ರಿ, ಸಾಲ್ವ್ ಮಾಡಿದ ಮೇಲೆ ಈಸಿ. ಈಗ ಸ್ವಲ್ಪ ನೋಡೋಕೆ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಐತ್ರಿ. ಓಕೆ, ಬರ್ರಿ ಕ್ವಶನ್ ನಂಬರ್ 6. ಕೆ ಟ್ರೇಡರ್ಸ್ ಬಾಗಲ್ಕೋಟ್ ಎಲ್ಲಿತ್ರಿಪ್ಪ? ಕೆ ಟ್ರೇಡರ್ಸ್ ಅಂದರೆ ಸಪ್ಲಯರ್, ಅವ್ರದ್ದು ಪ್ಲೇಸ್ ಏನ್ರಿಪ್ಪ? ಬಾಗಲ್ಕೋಟ್ ಎಲ್ಲಿತ್ರಿಪ್ಪ? ಕರ್ನಾಟಕ. Supplied following information for the month of June 2024. Number 1, tires purchased from V Tires, Mysore, rupees 6 lakh, GST 12%. Supplier place ಏನ್ರಿಪ್ಪ? ಬಾಗಲ್ಕೋಟ್, ಕರ್ನಾಟಕ. ಎಲ್ಲಿಂದ ಖರೀದಿ ಮಾಡ್ತಾನ್ರಿ ಅವರು? ಮೈಸೂರು ಅಂದ್ರೆ ಏನ್ರಿಪ್ಪ? ಕರ್ನಾಟಕ. ಯಾವ ಸ್ಟೇಟ್ ರೀಪ್ಪ? ಇಂಟ್ರಾ ಸ್ಟೇಟ್ ಪರ್ಚೇಸ್ ಐತ್ರಿಪ್ಪ. ಪರ್ಚೇಸ್ ಅಲ್ಲ, ಅದು ಟೈರ್ಸ್ ಪರ್ಚೇಸ್ ಅಂದ್ರೆ ಇಲ್ಲೇ ಬರ್ಬೇಕು. ಟೈರ್ಸ್ ಪರ್ಚೇಸ್ ಇಲ್ಲೇ ಬರ್ಬೇಕು. ಮೈಸೂರು ಐತ್ರಿ. ಕರ್ನಾಟಕ. ಎಷ್ಟು GST? ಯಾವ ಸಪ್ಲೈ ರೀಪ್ಪ ಇದು? ಇಂಟ್ರಾ ಸ್ಟೇಟ್ ಸಪ್ಲೈ, ಒಂದೇ ಸ್ಟೇಟ್. ಇಂಟ್ರಾ ಸ್ಟೇಟ್ ಸಪ್ಲೈ. GST ಎಷ್ಟ್ರಿಪ್ಪ? 2. CGST ಮತ್ತು SGST. 6%, 12% ಹಾಫ್ ಮಾಡ್ರಿ. 6% ಕೊಡ್ರಿ, ಇಲ್ಲಾಂದ್ರೆ 12/100 ಇಂಟು 1/2 ಮಾಡ್ರಿ. ಯಾವ ಆಪ್ಷನ್ ನಿಮ್ಮ ಕಡೆ? ನಂಬರ್ 2, ಟೆಕ್ಸ್ಟೈಲ್ಸ್ ಪರ್ಚೇಸ್ ಅಂದ್ರೆ ಇಲ್ಲೇ ಬರ್ಬೇಕು. ಪರ್ಚೇಸ್ ಫ್ರಾಮ್ ಸೇಲಂ, ತಮಿಳ್ನಾಡು. ಬಾಗಲ್ಕೋಟ್ ಕರ್ನಾಟಕ, ತಮಿಳ್ನಾಡು ಬೇರೆ ಸ್ಟೇಟ್. ಕರ್ನಾಟಕ ಒಂದು ಸ್ಟೇಟ್, ತಮಿಳ್ನಾಡು ಒಂದು ಸ್ಟೇಟ್, 2 ಸ್ಟೇಟ್ಸ್. ಅಂದರೆ ಏನ್ರಿಪ್ಪ ಇದು? ಇಂಟರ್ ಸ್ಟೇಟ್ ಸಪ್ಲೈ. ಯಾವ GST ಅಪ್ಲಿಕೇಬಲ್? IGST ಅಪ್ಲಿಕೇಬಲ್. ಎಷ್ಟು GST? 4 lakh. GST ಎಷ್ಟ್ರಿಪ್ಪ? 5%. IGST 5%. ಪರ್ಚೇಸ್ ಅಂದ್ರೆ ಇಲ್ಲೇ ಬರ್ಬೇಕು. ಡನ್. ಪರ್ಚೇಸ್ ಐತ್ರಿಪ್ಪ, ಇಲ್ಲೇ ಬರ್ಬೇಕು. ನೆಕ್ಸ್ಟ್ ಬರ್ರಿಪ್ಪ ಔಟ್ವರ್ಡ್ ಸಪ್ಲೈಸ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಔಟ್ವರ್ಡ್ ಸಪ್ಲೈಸ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಫಾರ್ ದಿ ಮಂತ್ ಆಫ್ ಜೂನ್ 2024. ನಂಬರ್ 1, ಇಂಟರ್ ಸ್ಟೇಟ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಇಂಟರ್ ಸ್ಟೇಟ್. GST ಯಾವುದು ಅಪ್ಲಿಕೇಬಲ್ ರೀಪ್ಪ ಅಲ್ಲೇ? IGST. ಇಂಟರ್ ಸ್ಟೇಟ್ ಐತಲ್ಲ, ಅದು ಇಂಟರ್ ಸ್ಟೇಟ್ ಸೇಲ್ಸ್ ಅಂದ್ರೆ ಸಪ್ಲೈ. IGST ಹಾಕ್ಬೇಕು. ಸರಿ. ಇಂಟ್ರಾ ಸ್ಟೇಟ್ ಸಪ್ಲೈ ಮೀನ್ಸ್ ಸೇಲ್ಸ್. 8 lakh ಇಂಟು GST 18%. ಇಂಟ್ರಾ ಐತ್ರಿ. ಇಂಟ್ರಾ ಅಂದ್ರೆ ಏನ್ರಿಪ್ಪ? CGST ಮತ್ತು SGST. ಓಕೆ. ಎಕ್ಸೆಂಪ್ಟೆಡ್ ಸಪ್ಲೈ ಐತ್ರಿ ಇಲ್ಲಿ. ಎಕ್ಸೆಂಪ್ಟ್ ಅಂದ್ರೆ ಏನ್ರಿಪ್ಪ? ಎಕ್ಸೆಂಪ್ಟ್ ಬರಂಗಿಲ್ಲ. ವೇಟ್ ಅ ಮಿನಿಟ್. ಓಕೆ, ಎಕ್ಸೆಂಪ್ಟ್ ಅಂದ್ರೆ ಏನ್ರಿಪ್ಪ? ಎಕ್ಸೆಂಪ್ಟ್ ಬರಂಗಿಲ್ಲ ಇಲ್ಲಿ. ಕ್ಲಿಯರಿ ಮೆನ್ಷನ್ ಮಾಡ್ಬಿಟ್ಟನ್ರಿಪ್ಪ ಎಕ್ಸೆಂಪ್ಟೆಡ್ ಸಪ್ಲೈ ಅಂತ. ಅದರ ಮೇಲೆ GST ಅಪ್ಲಿಕೇಬಲ್ ಮಾಡಕ್ಕೆ ಹೋಗ್ಬೇಡ್ರಿ. ಎಕ್ಸೆಂಪ್ಟ್ ಐತ್ರಿಪ್ಪ ಇದು. ಅದಕ್ಕೆ ಎಕ್ಸೆಂಪ್ಟ್ ಮಾಡ್ಬೇಕು. ITC balances on opening date. Opening balance of ITC. ಇಲ್ಲೇ ತಗೋಬೇಕು. IGST, CGST, SGST ಕೊಟ್ಬಿಟ್ಟನ್ರಿ ಇಲ್ಲ. ಆಸ್ ಪರ್ ECL, ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್, ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ರೆಡಿಮೇಡ್ ಕೊಟ್ಬಿಟ್ಟನ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್. ಔಟ್ ಆಫ್ ಟೆಕ್ಸ್ಟೈಲ್ ಪರ್ಚೇಸ್ಡ್ ಇಲ್ಲಿ ನೋಡ್ರಿಪ್ಪ. ಟೆಕ್ಸ್ಟೈಲ್ ಪರ್ಚೇಸ್ ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಎಕ್ಸಾಂಪಲ್ ಸಪ್ಲೈ ಒಂದು ಇಂಪಾರ್ಟೆಂಟ್. ಔಟ್ ಆಫ್ ಟೆಕ್ಸ್ಟೈಲ್ ಪರ್ಚೇಸ್ ಇಲ್ಲಿ ಐತ್ರಿಪ್ಪ. ಟೆಕ್ಸ್ಟೈಲ್ ಪರ್ಚೇಸ್ಡ್ ಫ್ರಾಮ್ ಸೇಲಂ. 40% are used to supply exempted goods. ಇದು ನೋಡೋಣ್ರಿ. ಆಮೇಲೆ ಇದು ಬಂದ ಮೇಲೆ ನೋಡೋಣ್ರಿ. 40% exempted supply ಅಂತ ನೋಡೋಣ್ರಿ ಅದು ಬಂದ ಮೇಲೆ. Questions. Number 1, how do you treat ITC relating to exempted supply? ಇದು ಆಮೇಲೆ ಏನ್ರಿಪ್ಪ? ಶೋ GST payable after utilizing ITC. ಇದು ಶೋ ಮಾಡ್ಬೇಕು. ಇದು ಸ್ವಲ್ಪ ದೊಡ್ಡ ಕ್ವಶನ್ ಐತ್ರಿಪ್ಪ. 3 ಫಾರ್ಮೆಟ್ ಹಾಕ್ಬೇಕು ನೀವು. 3 ಫಾರ್ಮೆಟ್ ಹಾಕ್ಬೇಕು. ಓಕೆ, ಬರ್ರಿ ಫಸ್ಟ್ ಇಲ್ಲೇ ಬರ್ರಿ. ನಂಬರ್ 1 ಅಡ್ಜಸ್ಟ್ಮೆಂಟ್ ಅಲ್ಲೇ ಬರ್ರಿ.
ಟೈರ್ಸ್ ಪರ್ಚೇಸ್ ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಪರ್ಚೇಸಲ್ಲಿ ಹೋಗ್ಬೇಕು. ಸೆಕೆಂಡ್ ಪರ್ಚೇಸ್ ಇಲ್ಲಿ ಹೋಗ್ಬೇಕು. ಹಾಂ, ಫ್ರಾಮ್ ವಿ ಟೈರ್ಸ್ ಮೈಸೂರು. ಅದು ಕೆ ಎಲ್ಲಿರ್ತಾನೆ ರೀ? ಬಾಗಲಕೋಟ್ ಅಂದ್ರೆ ಏನ್ರಿ? ಕರ್ನಾಟಕ. ಮೈಸೂರು ಎಲ್ಲೈತ್ರಿಪ್ಪ? ಕರ್ನಾಟಕ. ಕರ್ನಾಟಕ ಅಂದ್ರೆ ಏನ್ರಿಪ್ಪ? ಇದು ಇಂಟ್ರಾ ಸ್ಟೇಟ್ ಪರ್ಚೇಸ್. ಇಂಟ್ರಾ ಸ್ಟೇಟ್ ಪರ್ಚೇಸ್. ಎಲ್ಲಿರಿಪ್ಪ ಇದು? ಮೈಸೂರಲ್ಲ? ಮೈಸೂರಿಂದ. ಮೈಸೂರು. ಬಾಗಲಕೋಟ್ ಕರ್ನಾಟಕ, ಮೈಸೂರು ಕರ್ನಾಟಕ. ಇಂಟ್ರಾ ಸ್ಟೇಟ್ ಪರ್ಚೇಸ್ ಮೈಸೂರು. ತಗೋರಿ ಬ್ರ್ಯಾಕೆಟಲ್ಲೇ. ಎಷ್ಟು ಅಮೌಂಟ್ ರೀಪ್ಪ? 6 lakh ಮೇಲೆ 12%. 6 lakh ಮೇಲೆ 12%. ಇಂಟ್ರಾ ಐತ್ರಿ ಇದು. ಇಂಟ್ರಾ ಅಂದ್ರೆ ಏನ್ರಿಪ್ಪ? CGST ಮತ್ತು SGST ಕಾಲಮಲ್ಲಿ ಕೊಡ್ಬೇಕು. 12% ಹಾಫ್ ಮಾಡಿರಿ, 6% ಕೊಡ್ರಿ, 6% ಕೊಡ್ರಿ. ಇಲ್ಲಾಂದ್ರೆ 12% ಇಂಟು 1/2 ಮಾಡಿರಿ, ಸೇಮ್ ಬರ್ತೈತೆ ಆನ್ಸರ್. 1/2 ಮಾಡಿರಿ, ಸೇಮ್ ಬರ್ತೈತೆ ಆನ್ಸರ್ ನಿಮ್ದು. 6 lakh ಇಂಟು 6%, 12 ಹಾಫ್ ಮಾಡಿ 6%, ಇಲ್ಲಾಂದ್ರೆ 6 lakh ಇಂಟು 12% ಇಂಟು 1/2 ಹಾಫ್ ಆಫ್ ಕೊಡ್ರಿ ಈಗ ಅಮೌಂಟ್. ಓಕೆ, ಸೇಮ್ ಮಾಡ್ಬಿಡ್ತೀರಿ. ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಸೇಮ್. 6 lakh ಇಂಟು 12% ಇಂಟು 1/2 ಎಷ್ಟು? 36,000. ಕರೆಕ್ಟ್ ಅಲ್ಲ? 36,000. 6 lakh ಇಂಟು 6%. ಓಕೆ, 36,000. ಓಕೆ, 36,000. CGST ಕಾಲಮ್ ಮತ್ತು SGST ಕಾಲಮ್. 36,000. ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಓಕೆ, ಇಂಟ್ರಾ ಸ್ಟೇಟ್ ಪರ್ಚೇಸ್. ನೆಕ್ಸ್ಟ್ ನಂಬರ್ 2 ಏನ್ರಿಪ್ಪ ಇದು? ಟೆಕ್ಸ್ಟೈಲ್ಸ್ ಪರ್ಚೇಸ್ ಐತ್ರಿಪ್ಪ. ಪರ್ಚೇಸ್ ಅಂದ್ರೆ ಇಲ್ಲೇ ಹೋಗ್ಬೇಕು. ಟೆಕ್ಸ್ಟೈಲ್ ಪರ್ಚೇಸ್. ಫ್ರಾಮ್ ಸೇಲಂ, ತಮಿಳ್ನಾಡು. ಅವರು ಕರ್ನಾಟಕ, ಇವರು ತಮಿಳ್ನಾಡು. ಬೇರೆ ಬೇರೆ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಇಂಟರ್ ಸ್ಟೇಟ್ ಏನಿದು? ಇಂಟರ್ ಸ್ಟೇಟ್ ಪರ್ಚೇಸಸ್. ಎಲ್ಲಿಂದ್ರಿಪ್ಪ ಇದು? ತಮಿಳ್ನಾಡು ಅಲ್ಲ? ಅದು ತಮಿಳ್ನಾಡು. ತಮಿಳ್ನಾಡುವಿಂದ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಐತ್ರಿಪ್ಪ, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲ. ಸ್ವಲ್ಪ ಕ್ಯಾಲ್ಕುಲೇಷನ್ ಬೇರೆ ಐತ್ರಿಪ್ಪ, ಅಡ್ಜಸ್ಟ್ ಮಾಡೈತಲ್ಲ ಅದು, ಅದಕ್ಕೆ. ಇದನ್ನ ರಫ್ ಮಾಡ್ತೀನಿ ರೀ. ಏನ್ರಿಪ್ಪ ಇದು? ಓಕೆ, ಪ್ರಾಬ್ಲಮ್ ಇಲ್ಲ ನಮ್ದು. ತಗೋಬೇಕಂದ್ರೆ ಪ್ರಾಬ್ಲಮ್ ಇಲ್ಲ. ಏನು ಮಾಡೋಣ ಫಸ್ಟ್? ಮಾಡ್ರಿ. ಅಮೌಂಟ್ ಎಷ್ಟ್ರಿಪ್ಪ ಇದು? 4 lakh ಅಲ್ಲ? ಅದು 4 lakh. ತಗೋರಿ ಇಲ್ಲಿ 4 lakh. ಕರೆಕ್ಟಾ? 4 lakh. ಇದು CGST SGST ಬರಂಗಿಲ್ಲ ಇಲ್ಲಿ. CGST ಮತ್ತು SGST ಬರಂಗಿಲ್ಲ. ಯಾಕ್ರಿಪ್ಪ? ಇಂಟರ್ ಸ್ಟೇಟ್ ಐತ್ರಿ. ಇಂಟರ್ ಸ್ಟೇಟ್ ಅಂದ್ರೆ CGST ಮತ್ತು SGST ಬರಂಗಿಲ್ಲ, ಬರೀ IGST. 4 lakh ಇಂಟು ಎಷ್ಟು ಪರ್ಸೆಂಟ್ ರೀಪ್ಪ ಇದು? 5%. ಎಷ್ಟು ರೀ? 5%. 4 lakh ಇಂಟು 5% ಮಾಡ್ರಿ, 5/100. 4 lakh ಇಂಟು 5/100 ಮಾಡ್ರಿ, ಎಷ್ಟ್ರಿಪ್ಪ? 4 lakh ಇಂಟು 5% ಅಂದ್ರೆ ಎಷ್ಟ್ರಿಪ್ಪ? 20,000. ಎಷ್ಟ್ರಿಪ್ಪ? 20,000. ಆ್ಯಕ್ಚುಲಿ ಇದು 20,000 ರೂಪಾಯಿ ಡೈರೆಕ್ಟ್ ನಾವು IGST ಕಾಲಮಲ್ಲಿ ಬರೀಬೇಕು. ಬಟ್ ಅವನು ಇಲ್ಲೇ ಕೊಟ್ಟನ್ರಿಪ್ಪ, ಇಲ್ಲಿ 4 lakh ಇಂಟು 5% ಮಾಡ್ರಿಪ್ಪ. IGST ಕಾಲಮಲ್ಲಿ ಬರೀಬೇಕು ನಾವು, ಯಾಕಂದ್ರೆ ಇಂಟ್ರಾ ಸ್ಟೇಟ್ ಐತ್ರಿಪ್ಪ, ಇಂಟ್ರಾ ಸ್ಟೇಟ್. ಬಟ್ ಔಟ್ ಆಫ್ ಟೆಕ್ಸ್ಟೈಲ್ ಪರ್ಚೇಸ್ ಫ್ರಾಮ್ ಸೇಲಂ, 40, ಇದು ಇಂಪಾರ್ಟೆಂಟ್, 40% ಆರ್ ಯೂಸ್ಡ್ ಟು ಸಪ್ಲೈ ಎಕ್ಸೆಂಪ್ಟೆಡ್ ಗೂಡ್ಸ್. ಇದು 4 lakh ಮೇಲೆ ಫಸ್ಟ್ 5% ತೆಗಿಬೇಕು. 20,000 ಬಂತ್ರಿಪ್ಪ. ಇದ್ರಾಗ 40%, ಇದ್ರಾಗ ಏನ್ರಿಪ್ಪ? ಇದ್ರಾಗ 40% ಏನೈತ್ರಿಪ್ಪ? ಎಕ್ಸೆಂಪ್ಟೆಡ್ ಗೂಡ್ಸ್ ಐತ್ರಿ. ಇದ್ರಾಗ 40% ಏನಿರಿಪ್ಪ? ಎಕ್ಸೆಂಪ್ಟೆಡ್ ಗೂಡ್ಸ್ ಅಂದ್ರೆ ತೆಗಿಬೇಕು, ಲೆಸ್ ಮಾಡ್ಬೇಕು. ಎಷ್ಟು ಪರ್ಸೆಂಟ್ ರೀಪ್ಪ ಇದು? 20,000 ಮೇಲೆ ಇಂಟು 40%. 40% ಮಾಡ್ರಿಪ್ಪ. 40% ಎಷ್ಟ್ರಿಪ್ಪ ಇದು? 8,000. 20,000 ಇಂಟು 40% 8,000. 8,000 ಬಂತು ರೀ. ಈಗ ನೋಡ್ರಿ ಮೇನ್ ಕ್ಯಾಲ್ಕುಲೇಷನ್ನ, ನಿಮ್ದು ಮೇನ್ ಕ್ಯಾಲ್ಕುಲೇಷನ್ ಮತ್ತು ಬ್ರ್ಯಾಕೆಟ್. ಎಷ್ಟು ಅಮೌಂಟ್ ರೀಪ್ಪ ಇಲ್ಲೇ? 20,000. ಇದು ಎಷ್ಟಿದ್ದು? 20,000. ಕರೆಕ್ಟಾ? ಇದರ ಮೇಲೆ ಫಸ್ಟ್ ತಗೋಬೇಕು ನೀವು, 40% ತಗೋಬೇಕು. ಎಷ್ಟು ಬಂತ್ರಿಪ್ಪ? 8,000. ಅಮೌಂಟ್ ಎಷ್ಟ್ರಿಪ್ಪ ಇಲ್ಲಿ? 20,000 ಅಮೌಂಟ್. ಇದ್ರಾಗ ಮೈನಸ್ ಎಕ್ಸೆಂಪ್ಟೆಡ್ ಗೂಡ್ಸ್, ಮೈನಸ್ ಎಷ್ಟ್ರಿಪ್ಪ ಇದು? 8,000 ತೆಗೀರಿ, ಮೈನಸ್ 8,000. ತಿಳಿತು ನಿಮಗೆ? ಫಸ್ಟ್ 4 lakh ಮೇಲೆ 5% ಮಾಡ್ರಿ. 4 lakh ಮೇಲೆ 5% ಎಷ್ಟು ಬಂತ್ರಿಪ್ಪ? 20,000.
ಇದ್ರಾಗ ಮತ್ತೆ 40% ಎಕ್ಸಾಮ್ ಡ್ಯೂಟಿ ಇದ್ರಾಗ 20,000 ಮೇಲೆ 40% ಮಾಡಿರಿಪ್ಪ ಎಷ್ಟು ಬಂತು ರೀ 8,000. ಈಗ ಏನು ಮಾಡ್ಬೇಕು 20,000 ತಗೋಬೇಕಿಲ್ಲ 20,000 ಇದ್ರಾಗ ಮೈನಸ್ ಮಾಡ್ಬೇಕು ಎಷ್ಟ್ರಿಪ್ಪ 8,000 ಮೈನಸ್ ಮಾಡಿರಿ ಈಗ ಎಷ್ಟ್ರಿಪ್ಪ 12,000 ಇಲ್ಲಿ ಐ ಜಿ ಎಸ್ ಟಿ ಕಾಲಮಲ್ಲಿ ಬರೀರಿಪ್ಪ 20,000 ಮೈನಸ್ 8,000 12,000 ಬಂತಲ್ಲ 20,000 ಮೈನಸ್ 8,000 12,000 ಇದು ಐ ಜಿ ಎಸ್ ಟಿ ಕಾಲಮಲ್ಲಿ ಬರೀರಿಪ್ಪ 12,000 rupees 12,000 ಆತಲ್ಲ ಸೆಕೆಂಡ್ ಅಡ್ಜಸ್ಟ್ಮೆಂಟ್ನು ಮುಗೀತು ಇದು ಪ್ಯಾರಾಗ್ರಾಫ್ನು ಮುಗೀತು ರೀ ಓಕೆ ಸರಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜಾಗ ಇದು ಐ ಟಿ ಸಿ ಅವೈಲೇಬಲ್ ಓಕೆ ಎರಡು ಅಡ್ಜಸ್ಟ್ಮೆಂಟ್ ಮುಗಿದಲ್ಲ ಈಗ ಬರ್ರಿಪ್ಪ ನೆಕ್ಸ್ಟ್ ಏನ್ರಿ ಔಟ್ವರ್ಡ್ ಸಪ್ಲೈಸ್ ಅಂದ್ರೆ ಏನ್ರಿಪ್ಪ ಅಲ್ಲಿ ಹೋಗ್ಬೇಕು ಸೇಲ್ಸ್ ಕಡೆ ಅಲ್ಲಿ ಹೋಗ್ಬೇಕಾ ಫಾರ್ ದ ಫಾಲೋವಿಂಗ್ ಇಂಟರ್ ಸ್ಟೇಟ್ ಸಪ್ಲೈ ಐತ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ ಎಲ್ಲಿದ್ರಿಪ್ಪ ಇದು ಇಂಟರ್ ಸ್ಟೇಟ್ ಇಲ್ಲ ಐತಿ ನೋಡ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ ಮೀನ್ಸ್ ಸೇಲ್ಸ್ ಇಂಟರ್ ಸ್ಟೇಟ್ ಸಪ್ಲೈ ಅಂದ್ರೆ ಇಂಟರ್ ಸ್ಟೇಟ್ ಸೇಲ್ಸ್ ಎಷ್ಟೈತ್ರಿಪ್ಪ ಅದು 7 lakh ಮೇಲೆ 12% 7 lakh ಮೇಲೆ 12% 7 lakh ಮೇಲೆ 12%. ಇಂಟರ್ ಅಂದ್ರೆ ಏನ್ರಿಪ್ಪ ಐ ಜಿ ಎಸ್ ಟಿ ಕಾಲಮಲ್ಲೇ ಅಷ್ಟು ಬರ್ಬೇಕು ಇಂಟರ್ ಅಂದ್ರೆ ಏನ್ರಿಪ್ಪ ಇಂಟರ್ ಅಂದ್ರೆ ಐ ಜಿ ಎಸ್ ಟಿ ಕಾಲಮಲ್ಲೇ ಅಷ್ಟು ಬರ್ಬೇಕು ಅದ್ರೆ ಏನಪ್ಪ 12% 7 lakh ಮೇಲೆ 12% ಮಾಡ್ರಿಪ್ಪ 7 lakh into 12% ಎಷ್ಟ್ರಿಪ್ಪ 84,000 ಓನ್ಲಿ ಐ ಜಿ ಎಸ್ ಟಿ ಕಾಲಮಲ್ಲಿ ಯಾಕಂದ್ರಿಪ್ಪ ಇಂಟರ್ ಐತ್ರಿ ಅದಕ್ಕೆ ಇಲ್ಲ 84,000 ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಬರಂಗಿಲ್ಲ ಯಾಕಂದ್ರೆ ಇಂಟರ್ ಐತ್ರಿ ಇಂಟರ್ ಸ್ಟೇಟ್ ಸಪ್ಲೈ ಮುಗಿತ್ರಿ ಇದು ನೆಕ್ಸ್ಟ್ ಇಂಟ್ರಾ ಸ್ಟೇಟ್ ಸಪ್ಲೈ ಇಲ್ಲೇ ಐತ್ರಿಪ್ಪ ಇಂಟ್ರಾ ಸ್ಟೇಟ್ ಸಪ್ಲೈ ಇಲ್ಲೇ ಐತ್ರಿ ಇಂಟ್ರಾ ಸ್ಟೇಟ್ ಸಪ್ಲೈ ಇಲ್ಲೇ ಐತ್ರಿಪ್ಪ ಎಷ್ಟ್ರಿಪ್ಪ ಅದು 8 lakh ಮೇಲೆ 18% 8 lakh ಮೇಲೆ 18% 8 lakh into 18 ಇಂಟ್ರಾ ಅಂದ್ರೆ ಏನ್ರಿಪ್ಪ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಇಂಟ್ರಾ ಅಂದ್ರೆ ಏನ್ರಿಪ್ಪ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಎಷ್ಟೈತ್ರಿಪ್ಪ ಇದು 18% ಹಾಫ್ ಮಾಡ್ರಿ 9% ತಗೋರಿ ಇಲ್ಲಾಂದ್ರೆ 18/100 into 1/2 ಮಾಡ್ರಿ ಸೇಮ್ ಆನ್ಸರ್ ಬರ್ತದೆ ರೀ 18% 8 lakh into 18% 18% into 1/2 ಇಲ್ಲಾಂದ್ರೆ ಬರೀ 8 lakh into 9% ಡೈರೆಕ್ಟ್ ಅಮೌಂಟ್ ಬರೀಲಿ 8 lakh into 9% 9% ಇಲ್ಲಾಂದ್ರೆ 18/100 into 1/2 ಮಾಡ್ರಿ ನಿಮ್ದು ಮರ್ಜಿ 8 lakh into 18% into 1/2 ಇಲ್ಲಾಂದ್ರೆ 18 lakh into 9% ಮಾಡ್ರಿಪ್ಪ ಎಷ್ಟ್ರಿಪ್ಪ 72,000 72 ಇದನ್ನು ಆಗೈತ್ರಿ ಎಕ್ಸಾಮ್ಟೆಡ್ ಸಪ್ಲೈ ಬರಂಗಿಲ್ಲ ಏನ್ರಿ ಎಕ್ಸಾಮ್ಟೆಡ್ ಸಪ್ಲೈ ಏನ್ರಿಪ್ಪ ಬರಂಗಿಲ್ಲ ನೆನ್ಪಿಡ್ಕೊಳ್ದು ಎಕ್ಸಾಮ್ಟೆಡ್ ಸಪ್ಲೈ ಬರಂಗಿಲ್ಲ ಆಮೇಲೆ ಏನ್ರಿಪ್ಪ ಇದು ಐ ಟಿ ಸಿ ಬ್ಯಾಲೆನ್ಸ್ ಆಸ್ ಓಪನಿಂಗ್ ಡೇಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಐ ಟಿ ಸಿ ಕೊಟ್ಬಿಟ್ಟನ್ರಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಐ ಟಿ ಸಿ ಎಷ್ಟೈತ್ರಿಪ್ಪ ಐ ಜಿ ಎಸ್ ಟಿ ಕಾಲಮಲ್ಲೇ 12,000 ಆಮೇಲೆ ಸಿ ಜಿ ಎಸ್ ಟಿ ಕಾಲಮ್ 16,000 ಎಸ್ ಜಿ ಎಸ್ ಟಿ ಕಾಲಮಲ್ಲೇ 39,000 ಇದನ್ನು ಮುಗಿತ್ರಿ ಈಗ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಮುಗಿತ್ರಿಪ್ಪ ಈಗ ಆಲ್ಮೋಸ್ಟ್ ಏನ್ರಿಪ್ಪ ಎಲ್ಲ ಕ್ವಶನ್ ಮುಗಿತ್ರಿ ಬರೀ ಟೋಟಲ್ ಮಾಡ್ಬೇಕೀಗ ಅಷ್ಟ ಟೋಟಲಿಂಗ್ ಬರ್ರಿಪ್ಪ ಫಸ್ಟ್ ಜಿ ಎಸ್ ಟಿ ಪೇಬಲ್ ಹೇಳ್ರಿ ಫಸ್ಟ್ ಕಾಲಮ್ 84,000 ಸೆಕೆಂಡ್ ಕಾಲಮ್ 72,000 ಥರ್ಡ್ ಕಾಲಮ್ 72,000 ಇದು ಏನ್ರಿಪ್ಪ ಜಿ ಎಸ್ ಟಿ ಪೇಯಬಲ್ ಈಗ ಸೆಕೆಂಡ್ ಫಾರ್ಮಾಟ್ ಮಾಡೋಣ್ರಿ 12,000 plus 12,000 24,000 ನೆಕ್ಸ್ಟ್ ಇದು ಮಾಡ್ರಿಪ್ಪ ಈಗ 16 plus 36 ಎಷ್ಟು ರೀಪ ಇದು 52,000 ನೆಕ್ಸ್ಟ್ ಇದು 39 plus 36 75,000
75,000 ಇದು ಏನ್ರಿಪ್ಪ ಇದು ITC ಅವೈಲೇಬಲ್ ಡನ್ ರೀ. ಈಗ ನೆಕ್ಸ್ಟ್ ಮೂರನೇ ಇದು ಮಾಡಿರಿಪ್ಪ ಫಾರ್ಮಾಟಿಕ್ ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ITC ಆಫ್ SK ಡೈರಿ ಸಾರಿ ಏನ್ರಿದು ಕೆ ಟ್ರೇಡರ್ಸ್ ಇದು ತೆಗಿತೀನಿ ರೀ ಕೆ ಟ್ರೇಡರ್ಸ್ ಅಲ್ಲದು ಆಫ್ ಕೆ ಟ್ರೇಡರ್ಸ್ ಬಾಗಲ್ಕೋಟ ಫಾರ್ ದಿ ಮಂತ್ ಆಫ್ ಜೂನ್ 2024 ಅಂತ ಬರೀರಿ ಪೂರ ನೀವು ಪರ್ಟಿಕ್ಯುಲರ್ಸ್ IGST CGST SGST ಓಕೆ ಇದು ಫಾರ್ಮಾಟ್ ಕಾಪಿ ಪೇಸ್ಟ್ ಮಾಡಿರಿ ಚೇಂಜ್ ಮಾಡಕ್ಕೆ ಬರಂಗಿಲ್ಲ ಇಲ್ಲಿ. ಫಸ್ಟ್ ಐಟಮ್ ಏನ್ರಿಪ್ಪ ಅದು GST ಪೇಬಲ್ ಎಲ್ಲೈತ್ರಿ GST ಪೇಬಲ್ ಎಲ್ಲೈತ್ರಿ GST ಪೇಬಲ್ ಫಸ್ಟ್ IGST ಕಾಲಮಲ್ಲಿ 84,000 ನೆಕ್ಸ್ಟ್ SGST ಕಾಲಮಲ್ಲಿ 72,000 SGST ಕಾಲಮಲ್ಲಿ 72,000 ಡನ್ ಓಕೆ. ಈಗ ನೆಕ್ಸ್ಟ್ ಬರ್ರಿಪ್ಪ ಲೆಸ್ ITC ಆನ್ IGST ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ನೀವು IGST ಕಾಲಮಲ್ಲೇ ಹೋಗ್ಬೇಕು. ITC ಆನ್ IGST ಎಷ್ಟಿದ್ರಿಪ್ಪ ಇಲ್ಲಿ 24,000 ಎಷ್ಟು ರೀ 24,000 ನಿಮ್ಮ ಕಡೆ ಎಷ್ಟಿದ್ರಿಪ್ಪ ಇಲ್ಲಿ 84,000 ಒಳಗೆ 24,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ ಆರಾಮ್ ಬರ್ತೈತೆ ಲೆಸ್ ಮಾಡಿರಿಪ್ಪ 84,000 ಮೈನಸ್ 24,000 ಮಾಡಿರಿ ಎಷ್ಟು ಬಂತ್ರಿಪ್ಪ ಈಗ 60,000 ಓಕೆ 60,000 ಓಕೆ ಇಲ್ಲೇ ಇದು ಪೂರ ಅಮೌಂಟ್ ಹೋಗಿತ್ತಲ್ಲ ಪೂರ ಅಮೌಂಟ್ ಹೋಗಿತ್ತು ಇದು ಇಲ್ಲೇ ಡ್ಯಾಶ್ 72,000 ಇಲ್ಲೇ 72,000 ಓಕೆ. ನೆಕ್ಸ್ಟ್ ಲೆಸ್ ITC ಆನ್ CGST ಅಂದರೆ CGST ಕಾಲಮಲ್ಲೇ ಹೋಗ್ಬೇಕು. ITC ಆನ್ CGST ಎಷ್ಟಿತ್ರಿಪ್ಪ ಇಲ್ಲಿ 52,000 ನಿಮ್ಮ ಕಡೆ ಎಷ್ಟಿತ್ರಿಪ್ಪ ಇಲ್ಲಿ 72,000 ಒಳಗೆ 52,000 ಲೆಸ್ ಮಾಡಕ್ಕೆ ಬರ್ತದೆ ರೀ ಆರಾಮ್ ಲೆಸ್ ಮಾಡಕ್ಕೆ ಬರ್ತೈತೆ ರೀ ಮಾಡಿರಿಪ್ಪ 52,000 ಮಾಡಿರಿ 72,000 ಮೈನಸ್ 52,000 ಎಷ್ಟು ಬಂತ್ರಿಪ್ಪ ಈಗ 20,000 ಇಲ್ಲೇ ಟಚ್ ಮಾಡಿಲ್ಲ ಸೇಮ್ ಟು ಸೇಮ್ ಬರೀರಿಪ್ಪ 60,000 ಇಲ್ಲೇ 72,000 ಪೂರ 52,000 ಪೂರ ಅಮೌಂಟ್ ಹೋಗಿತ್ತು ರೀ ಓಕೆ. ನೆಕ್ಸ್ಟ್ ಲೆಸ್ ITC ಆನ್ SGST ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ನೀವು SGST ಕಾಲಮಲ್ಲೇ ಹೋಗ್ಬೇಕು ಹೋಗ್ರಿ ಇಲ್ಲಿ ITC ಆನ್ SGST ಎಷ್ಟಿತ್ತು ಇಲ್ಲಿ 75,000 ನಿಮ್ಮ ಕಡೆ ಅಮೌಂಟ್ ಎಷ್ಟಿತ್ತು ಇಲ್ಲಿ 72,000 ನಿಮ್ಮ ಕಡೆ 72,000 ಒಳಗೆ 75,000 ಲೆಸ್ ಮಾಡಕ್ಕೆ ಬರಂಗಿಲ್ಲ 72,000 ಒಳಗೆ 75,000 ಲೆಸ್ ಮಾಡಕ್ಕೆ ಬರಂಗಿಲ್ಲ ಎಷ್ಟು ಲೆಸ್ ಮಾಡ್ತೀರಿಪ್ಪ ಈಗ ಬರೇ 72,000 ನಿಮ್ಮ ಕಡೆ ಐತ್ರಿಪ್ಪ ಬರೀ 72,000 ಅಷ್ಟು ಲೆಸ್ ಮಾಡಿರಿ ನೀವು 72,000 ಒಳಗೆ ಬರೀ 72,000 ಅಷ್ಟು ಲೆಸ್ ಮಾಡಿರಿ 75,000 ಲೆಸ್ ಮಾಡಬೇಕಿತ್ತು ರೀ ಆ್ಯಕ್ಚುಲಿ ಬಟ್ ನಿಮ್ಮ ಕಡೆ ಎಷ್ಟಿತ್ರಿಪ್ಪ ಇಲ್ಲಿ ಬ್ಯಾಲೆನ್ಸ್ ಬರೀ 72,000 ಒಳಗೆ 75,000 ಲೆಸ್ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಏನು ಮಾಡ್ತೀರಿ ನೀವು ಬರೀ 72,000 ಅಷ್ಟು ಲೆಸ್ ಮಾಡಿರಿ ಎಷ್ಟು ಈಗ 75,000 ಒಳಗೆ ಎಷ್ಟು ಲೆಸ್ ಮಾಡಿರಿಪ್ಪ ನೀವು ಈಗ 72,000 ಬ್ಯಾಲೆನ್ಸ್ ಎಷ್ಟಿದ್ರಿಪ್ಪ ಈಗ 75,000 ಮೈನಸ್ 72,000 ಎಷ್ಟು ಬ್ಯಾಲೆನ್ಸ್ ಐತ್ರಿ ಈಗ 3,000 ಹೆಂಗೆ ರೀ 75,000 ಮೈನಸ್ 72,000 ಎಷ್ಟು ಬ್ಯಾಲೆನ್ಸ್ ಬಾಕಿ ಐತ್ರಿ ಈಗ 3,000 ಎಷ್ಟು ರೀ 3,000 ಆ 3,000 ಬ್ಯಾಲೆನ್ಸ್ ಎಲ್ಲಿಂದ ಲೆಸ್ ಮಾಡ್ತೀರಿ ನೀವು ಇಲ್ಲಿಂದ ಲೆಸ್ ಮಾಡ್ತೀರಿ IGST ಕಾಲಮಲ್ಲೇ 75,000 ಮೈನಸ್ 72,000 3,000 ಎಲ್ಲಿ ಲೆಸ್ ಮಾಡ್ತೀರಿಪ್ಪ ಇಲ್ಲೇ IGST ಕಾಲಮಲ್ಲೇ 3,000 ಈಗ ನೋಡ್ರಿಪ್ಪ 72,000 ಪ್ಲಸ್ 3,000 ಎಷ್ಟು ಬಂತ್ರಿಪ್ಪ ಈಗ 72,000 ಪ್ಲಸ್ 3,000 75,000 ಪೂರ ಅಮೌಂಟ್ ಹೋಗಿತ್ತು ರೀ ಈಗ 60,000 ಮೈನಸ್ 3,000 57,000 ಇಲ್ಲಿ ಏನು ಲೆಸ್ ಮಾಡಿಲ್ಲ ಸೇಮ್ 20,000 ಇಲ್ಲೇ ನಿಲ್ 72,000 ಮೈನಸ್ 72 ನಿಲ್ ಹೇಳ್ತ್ರಿ ಇದು ಏನ್ರಿಪ್ಪ ಬ್ಯಾಲೆನ್ಸ್ ಅವೈಲೇಬಲ್ ಏನ್ರಿದು ಬ್ಯಾಲೆನ್ಸ್ ಅವೈಲೇಬಲ್ ತಿಳಿತಲ್ಲ. ಫಸ್ಟ್ ಕ್ವಶನ್ ಹೌ ಡೂ ಯು ಟ್ರೀಟ್ ITC ರಿಲೇಟಿಂಗ್ ಟು ಎಕ್ಸೆಂಪ್ಟೆಡ್ ಸಪ್ಲೈ ಇದು ಕ್ಯಾಲ್ಕುಲೇಷನ್ ತೋರಿಸ್ಬೇಕು ಇದು ಏನ್ರಿದು ಬಿ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟೆಡ್ ಸಪ್ಲೈ ತಮಿಳ್ನಾಡು ಎಕ್ಸೆಂಪ್ಟೆಡ್ ಸಪ್ಲೈ ಇದು ಕ್ಯಾಲ್ಕುಲೇಷನಲ್ಲೇ ತೋರಿಸ್ಬೇಕು ಇಲ್ಲಿ ಫಸ್ಟ್ ಕ್ವಶನಲ್ಲೇ ತೋರಿಸ್ಬೇಕು ಇದು ಸಪ್ರೇಟ್ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿರಿ ನೀವು ಇದು ಸೇಮ್ ಮತ್ತೆ ಕಾಪಿ ಪೇಸ್ಟ್ ಮಾಡ್ಬೇಕು ಇಲ್ಲಿ ಆನ್ಸರ್ ಸೆಕೆಂಡ್ ಶೋ GST ಪೇಬಲ್ ಆಫ್ಟರ್ ಯುಟಿಲೈಸಿಂಗ್ ITC ಇದು ಆನ್ಸರ್ ಇದಲ್ರಿ ಇದು ಬ್ಯಾಲೆನ್ಸ್ ಅವೈಲೇಬಲ್ ಇದು ಆನ್ಸರ್ ಇದು ಸೆಕೆಂಡ್ ಕ್ವಶನ್ ಆನ್ಸರ್ ನೋಡ್ರಿಪ್ಪ ಇದು ಇದು ಮುಗೀತು ರೀ
ओके, देखो यहाँ पे फॉर हिंदी मीडियम क्वेश्चन, लास्ट क्वेश्चन, क्वेश्चन नंबर 6। ये थोड़ा बड़ा क्वेश्चन है, थोड़ा डिफिकल्ट है, मतलब करने के बाद में इजी लगता है आपको, ठीक है। के ट्रेडर्स बागलकोट, ये के ट्रेडर्स कौन है? सप्लायर है। कहाँ पे रहने वाला इन्हें? बागलकोट में। बागलकोट कहाँ पे है? कर्नाटक में। कर्नाटक का रहने वाला इन्हें। सप्लाइड फॉलोइंग इंफॉर्मेशन फॉर द मंथ ऑफ जून 2024। सबसे पहले ये तुम्हें तीनों बना लो, ये तुम लोग तीनों बना लो फॉर्मेट। सबसे पहले क्या दिया इन्हें? टायर्स परचेज बोल के दिया। क्या बोल के? टायर्स परचेज। परचेज बोल तो कहाँ पे आना? यहाँ पे आना। टायर्स परचेज बोल तो परचेज यहाँ पे आना, ठीक है। फ्रॉम वी टायर्स मैसूर। हाँ, फ्रॉम कहाँ से परचेस कराने? मैसूर से। मैसूर कहाँ पे है? कर्नाटक में है। तो इन रहने वाला कहाँ का? कर्नाटक वाला का। कहाँ से परचेस कर रहा? कर्नाटक से। कर्नाटक कर्नाटक दोनों सेम स्टेट है ने? दोनों स्टेट क्या है? मतलब बागलकोट भी कर्नाटक में है, मैसूर भी कर्नाटक में है। मतलब स्टेट कौन सा? एक ही स्टेट, कर्नाटक है ने। तो कर्नाटक का एक ही स्टेट से परचेस कर रहे हैं, तो कौन सा सप्लाई होता है? कौन सा परचेस होता है? इंट्रा स्टेट परचेस होता है। कौन सा होता है? इंट्रा स्टेट परचेस। तो यहाँ पे क्या था? इंट्रा स्टेट परचेस। कहाँ से परचेस कर रहा? मैसूर से। तो अमाउंट कितना है वो? 6 लाख। 6 लाख ले लो यहाँ पे। इनटू कितना परसेंटेज है? 12%। इंट्रा स्टेट परचेस है तो 2 जीएसटी। कौन कौन से? CGST और SGST। 6 लाख इंटू रेट कितना दिया हमने? 12%। 12 का हाफ कर लो। 12 लाख, 6 लाख इंटू 6% अमाउंट यहाँ पे लिख लो। नहीं तो 6 लाख इंटू जितना दिया 12% इंटू हाफ कर लो, उसका सेम अमाउंट होता। 6 लाख इंटू 12% करो इंटू हाफ करो, सेम अमाउंट है 36। नहीं तो 6 लाख इंटू 12 का हाफ करो 6%, सेम ही आंसर आता। इसको कर ले हमें CGST कॉलम और SGST कॉलम। क्यों? इंट्रा स्टेट है, इंट्रा स्टेट मैसूर से है, उन्हें भी कर्नाटक इन्हें भी कर्नाटक, मतलब मैसूर सेम। ओके, हो गया। नेक्स्ट टेक्सटाइल्स परचेज। परचेज बोल के तो कहाँ पे आना? परचेज में आना। टेक्सटाइल परचेज बोल के तो परचेज यहाँ पे आना, ये वाले बॉक्स में आना। फ्रॉम सेलम तमिलनाडु। तमिलनाडु मुझे रहने वाला कहाँ का? कर्नाटक वाला। लेकिन यहाँ पे परचेस कहाँ से कर रहा? तमिलनाडु। कर्नाटक अलग स्टेट है, तमिलनाडु अलग स्टेट है। तो कौन सा होता है? 2 स्टेट है यहाँ पे, वो कर्नाटक, ये तमिलनाडु, 2 स्टेट, मतलब इंटर स्टेट परचेज। इंटर स्टेट परचेज कहाँ से? तमिलनाडु से। तमिलनाडु से। तो अमाउंट कितना है वो? 4 लाख। 4 लाख ले लो यहाँ पे। 4 लाख इंटू इंटर स्टेट परचेज है तो कौन सा जीएसटी लगता? IGST। इंटर स्टेट है तो IGST। IGST कॉलम में अमाउंट आना, भी कितनी अमाउंट आना देखेंगे अभी। 4 लाख इंटू कितना परसेंट हुआ? 5%। 5% डालो। अगर ये एडजस्टमेंट नहीं दिया, अगर ये वाला पैराग्राफ नहीं दिया उन्हें, ये वाला पैराग्राफ अगर ने नहीं दिया, तब क्या होता बोलो? 4 लाख इंटू 5% 20,000 डायरेक्ट अमाउंट यहाँ पे आती, अगर वो पैराग्राफ नहीं दिया तो। 4 लाख इंटू 5% 20,000 रुपीज डायरेक्ट यहाँ पे आती, अगर वो पैराग्राफ नहीं दिया तो। अगर पैराग्राफ दिया भी, क्वेश्चन के अंदर क्या दिया? वो पैराग्राफ दिया, इसलिए 4 लाख इंटू इतना हुआ 5%, लिख लो यहाँ पे 5% बोल के। कितना अमाउंट आया? 20,000 रुपीज अमाउंट आया। ओके, इतना आने के बाद में अब देखो एडजस्टमेंट। आउट ऑफ टेक्सटाइल्स परचेज, मतलब ये वाला टेक्सटाइल्स परचेज, टेक्सटाइल परचेज फ्रॉम सेलम, ये वाला 40% आर यूज्ड टू सप्लाई एग्जेम्प्टेड गुड्स। मतलब इसके अंदर जो है देखो 40% क्या है? वो एग्जेम्प्टेड गुड्स है। एग्जेम्प्टेड 40% क्या करना? माइनस करना। 4 लाख इंटू कितना है अभी? 5%। कितना है हमारे पास अमाउंट ऑफ 20,000। इसमें से कितना परसेंट एग्जेम्प्टेड है? 40%। 20,000 इंटू 40% कितना आया? 8,000। ये जो 20,000 आया देखो, इसमें से 20,000 इसमें से माइनस करना, 8,000 को माइनस करना, बचा कितना? 12,000 रुपीज। कहाँ पे डालना? वो IGST में। क्यों? इंटर स्टेट है। 20,000 ना माइनस 8,000, बचा कितना? 12,000 रुपीज यहाँ पे डालो IGST कॉलम में। ये हो गया एडजस्टमेंट, ये भी हो गया और ये पैराग्राफ भी पूरा हो गया। नेक्स्ट, ये होने के बाद आउटवर्ड सप्लाई का मतलब क्या है? सेल्स। यहाँ पे आना, सेल्स। पहले क्या दे रहा है? इंटर स्टेट सप्लाई। इंटर स्टेट बोल के है तो इंटर स्टेट सप्लाई मतलब सेल्स। इंटर स्टेट सेल्स दिया यहाँ पे, इंटर स्टेट सेल्स बोल के। 7 लाख इंटू 12%। 7 लाख इंटू 12%। क्यों? इंटर स्टेट है, मतलब IGST। इंटर स्टेट मतलब IGST। कितना? 7 लाख इंटू 12% कितना आया? 84,000। ये CGST और SGST कॉलम डैश डैश, ये हो गया। नंबर बी, इंट्रा स्टेट सप्लाई मतलब इंट्रा स्टेट सेल्स। इंट्रा का मतलब CGST और SGST, IGST डैश। इंट्रा स्टेट, इंट्रा स्टेट सप्लाई कितना? 8 लाख इंटू 18%। 8 लाख इंटू 18% इंटू हाफ कर लो, नहीं तो 8 लाख इंटू 18 का हाफ कर लो, 9%। 9%, 9% ऐसे करो, नहीं तो 18 लाख इंटू 18% इंटू 1/2 करो, 72 IGST कॉलम, IGST कॉलम डैश। हाँ, सी वाला एग्जेम्प्टेड सप्लाई 2 लाख। एग्जेम्प्टेड का मतलब है
काउंट नहीं करना उसको, इसीलिए एग्जामिनर सप्लाई क्या होता है, नहीं लेना है इसको। हो गया, तो नहीं आता, वो क्वेश्चन के अंदर नहीं आता, ये हो गया, कट करो उसको, नहीं लेते हो उसको। उसके बाद में क्या बचा, ITC balances on 1/6/2024। ये वन है ना, यहाँ पे वन मतलब ओपनिंग बैलेंस, कौन सा बैलेंस, आईटीसी का, ओपनिंग बैलेंस ऑफ आईटीसी कहाँ पे है, ओपनिंग बैलेंस ऑफ आईटीसी, ओपनिंग बैलेंस ऑफ आईटीसी लेना है यहाँ पे। आईजीएसटी में कितना लेना, 12,000, सीजीएसटी में कितना लेना, 16,000, एसजीएसटी में 39,000। हो गया पूरा क्वेश्चन, यहाँ से लेकर यहाँ तक पूरा क्वेश्चन कंप्लीट हुआ। अब क्या करना, टोटल करना बस। इसका टोटल करो कितना था, 84, इसका 72, इसका 72, क्या बोलते हैं इसको, जीएसटी पेएबल। हो गया। नेक्स्ट 12,000 प्लस 12,000 24,000 16,000 प्लस 36 52 39 प्लस 36 75,000, इसको क्या बोलते हैं, आईटीसी अवेलेबल। अब करो कंप्यूटेशन ऑफ यूटिलाइजेशन ऑफ आईटीसी ऑफ कौन सा ट्रेडर्स हो, के ट्रेडर्स बागलकोटा फॉर द मंथ ऑफ जून 2024 बोल के लिखो आप, पर्टिकुलर्स आईजीएसटी सीजीएसटी एसजीएसटी। ओके, फर्स्ट आइटम ये तो कॉपी पेस्ट करते तुम लोग, कॉपी पेस्ट। फर्स्ट आइटम जीएसटी पेबल, कहाँ पे, जीएसटी पेबल, आईजीएसटी में 84 है, CGST 72, SGST 72। हो गया, लेस ITC ऑन IGST, IGST बोलो तो IGST कॉलम में जाना, IGST कॉलम में जाना। ITC ऑन IGST कितना है, 24,000। तुम्हारे पास अमाउंट कितना है, 84,000। 84,000 में से 24,000 लेस कर सकते हैं, पूरा कर सकते हैं आराम से। 24,000 लेस करो, बचा कितना, 60,000। इसमें टच नहीं करे, इसमें टच नहीं करे, सेम अमाउंट आता है, सेम अमाउंट, इसको बोलते हैं बैलेंस अवेलेबल। नेक्स्ट है लेस ITC ऑन CGST, CGST का मतलब कहाँ पे जाना, CGST कॉलम में जाना, CGST की कॉलम में जाना। हाँ, यहाँ पे जाओ, CGST कॉलम में जाओ। ITC ऑन CGST कितना है, 52,000। तुम्हारे पास अमाउंट कितना है, 72,000 में से 52,000 रुपीज लेस करना आता नहीं करने, तो 52,000 रुपीज लेस करो, 72 माइनस 52 की बचा कितना, 20,000। हाँ ओके, यहाँ पे टच नहीं करे, सेम टू सेम आता है, यहाँ पे भी टच करने के सेम टू सेम आता है, इसको क्या बोलते हैं, बैलेंस अवेलेबल। ओके, अब लास्ट बचा लेस ITC ऑन SGST। SGST मतलब कहाँ पे जाना, SGST कॉलम में जाना, SGST के। ओके, ITC ऑन SGST कितना है, 75,000। तुम्हारे पास बचा बैलेंस कितना है यहाँ पे, 72,000। तुम्हारे पास 72,000 में से 75,000 अमाउंट लेस करने आता, क्यों बोलो, ये अमाउंट कम है, यहाँ की अमाउंट ज्यादा है, लेस नहीं कर सकते, तो तुम्हारे पास अमाउंट कितना है अभी, 72। उतना ही अमाउंट तुम्हें अभी प्रेजेंट लेस करो, 72 में से 72 ही लेस करो, बचा कितना, नील अभी। 75,000 में से 72,000 गया, बचा कितना अभी, 3,000 रुपीज। बचा कितना, 75 में से 72,000 गया, बचा कितना अभी, 3,000 रुपीज। 75,000 माइनस 72,000 बचा कितना, 3,000। वो कहाँ से लेस करना, IGST कॉलम से, IGST कॉलम, हाँ अमाउंट है यहाँ पे 60,000 अमाउंट है, इसमें से कितना लेस करो, 3,000 रुपीज लेस करो। 60,000 माइनस 3,000 रुपीज, अगर यहाँ पे लेस नहीं हुआ तो यहाँ पे नील रहता, तो बैलेंस नील है, तो क्या करते थे, मैं यहाँ पे ब्रैकेट में लिखते थे, अगर यहाँ पे बैलेंस नील रहता तो नील, तो हमें वो 3,000 रुपीज ब्रैकेट में यहाँ पे लिखते थे। लेकिन यहाँ पे है बैलेंस है, यहाँ पे 60,000 रुपीज है, वो 3,000 रुपीज यहाँ पे लेस करना, 60,000 माइनस 3,000 बचा कितना, 57,000। यहाँ पे टच नहीं करे, सेम माइनस है, मतलब डैश है, 20,000। तो तुम्हारा फाइनल बैलेंस अवेलेबल कितना हुआ अभी, 57,000, 20,000 और नील, ये तुम्हारा बैलेंस अवेलेबल। फर्स्ट क्वेश्चन क्या है तुम्हारा, हाउ डू यू ट्रीट ITC रिलेटिंग टू एग्जेम्प्ट सप्लाई करके पूछा मैंने, मतलब ये वाला कैलकुलेशन दिखा रहा हूँ एग्जेम्प्ट सप्लाई का, ए वाला तमिलनाडु का इंटरस्टेट सप्लाई, बी ये पूरा कैलकुलेशन को, बी वाला बी एडजस्टमेंट का पूरा कैलकुलेशन को यहाँ पे कॉपी पेस्ट करके दिखाना उनको। नेक्स्ट सेकंड का, शो GST पेएबल आफ्टर यूटिलाइजिंग ITC, इसका आंसर ये बैलेंस अवेलेबल, लास्ट का जो बैलेंस देखो यूटिलाइजेशन का, यूटिलाइजेशन ऑफ ITC, ये वाला पूरा बैलेंस इसका क्या है, आंसर है। तो यहाँ पे हमारा क्या हुआ, ये वाला चैप्टर खत्म हुआ। होप you have hope you all of you understood this chapter very well and this problem very well. So with this point I will conclude this chapter. Hope you understood each and every concept and every points clearly. I have tried my best to explain you each and every corner of this chapter very well. Thank you all of you. Please take the screenshot of this. We will continue the further sessions with the new chapters. Take the screenshot. Thank you all of you.